ಓದಿದ್ದು ಕಲ್ತಿದ್ದು. ಅದಾದ ನಂತರ ನಾನು ಇಂಜಿನಿಯರಿಂಗ್ ಮುಗಿಸಿದೆ, ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಇದ್ದಿದೆ. ಅದಾದ ನಂತರ ಅದನ್ನ ಮುಗಿಸಿದ ನಂತರ ಸೈನ್ಯಕ್ಕೆ ಸೇರ್ಬೇಕು ಅಂತ ಏನೋ ಒಂದು ಬಹಳ ಹಂಬಲ ಇತ್ತು. ಎಷ್ಟೋ ಜನ ಕೇಳ್ತಾರೆ ನನಗೆ, ನೀವು ಇಂಜಿನಿಯರಿಂಗ್ ಮಾಡಿದ್ರಿ, ಅದು 96ರಲ್ಲಿ ಇಂಜಿನಿಯರಿಂಗ್ ಮಾಡಿದ್ರಿ, ಅದು ಒಂದು ರೆಪ್ಯೂಟೆಡ್ ಕಾಲೇಜ್ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅನ್ನೋದ್ರಲ್ಲಿ ಮಾಡಿದ್ರಿ, ಸಾಕಷ್ಟು ಅವಕಾಶಗಳು ನಿಮಗೆ, ಆದ್ರೂ ಕೂಡ ನಿಮಗೆ ಸೈನ್ಯಕ್ಕೆ ಸೇರ್ಬೇಕಂತ ಯಾಕೆ ಬಂತು? ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಇದ್ರ, ನಿಮಗೇನಾದ್ರೂ ಆರ್ಮಿ ಡಿಫೆನ್ಸ್ ಬ್ಯಾಕ್ ಗ್ರೌಂಡ್ ಇತ್ತಂತ ಸುಮಾರು ಜನ ಕೇಳ್ತಾರೆ. ನನಗೆ ಯಾವುದೇ ರೀತಿ ಡಿಫೆನ್ಸ್ ಬ್ಯಾಕ್ ಗ್ರೌಂಡ್ ಇರಲಿಲ್ಲ. ಆದ್ರೂ ಕೂಡ ಒಂದು ಪ್ಯಾಷನ್ ಅಂತ ಹೇಳ್ತೀವಲ್ಲ, ಪ್ಯಾಷನ್ ಇತ್ತು. ಅದೇನು ಅಂತಂದ್ರೆ ಒಲಿವ್ ಗ್ರೀನ್ ಅಂತ ಹೇಳ್ತೀವಿ, ಒಲಿವ್ ಗ್ರೀನ್ ಆ ಬಟ್ಟೆ ಹಾಕೋಬೇಕು ಅಂತ. ಬಿಕಾಸ್ ಐ ಸ್ಟ್ರಾಂಗ್ಲಿ ಫೆಲ್ಟ್, ನೀವೊಬ್ಬ ಸೈನ್ಯದ ಅಧಿಕಾರಿಯಾಗಿ ಟ್ರೈನಿಂಗ್ ಮುಗಿಸಿ ಏನ್ ಸೈನ್ಯಕ್ಕೆ ಸೇರ್ಕೊಂತಿರಲ್ಲ, ಅವಾಗ ನಿಮಗೆ ಲೆಫ್ಟಿನೆಂಟ್ ಅಂತ ಕಮಿಷನ್ ಆಗ್ತೀರ. ಅದೊಂದು ಹುದ್ದೆ, ಲೆಫ್ಟಿನೆಂಟ್ ಅನ್ನೋದು ಒಂದು ರ್ಯಾಂಕ್. ಅವರಿಗೆ ಒಂದು 2 ಸ್ಟಾರ್ಸ್ ಅನ್ನ ಕೊಡ್ತಾರೆ ಭುಜದ ಮೇಲೆ. ಅವಾಗ ನಾನು ಅನ್ಕೊಂತಿದ್ದೆ, ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳು ಇರ್ಬೋದು, ನೀನೊಬ್ಬ ಲೆಫ್ಟಿನೆಂಟ್ ಆಗಿ ನಿನ್ನ ಭುಜದ ಮೇಲೆ 2 ಸ್ಟಾರ್ ಬರುತ್ತಲ್ಲ, ಅದ್ರ ಮಹತ್ವನೇ ಬೇರೆ ಅಂತಂದು ಅದಕ್ಕೋಸ್ಕರ ನಾನು ಆರ್ಮಿ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ದೆ. ಇಂಜಿನಿಯರಿಂಗ್ ಮುಗಿಸಿದ ನಂತರ ನಾನು ಮೊದಲನೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದು ಆರ್ಮಿ ಇಂಟರ್ವ್ಯೂ. ಅದರಲ್ಲಿ ಸೆಲೆಕ್ಟ್ ಆಗ್ತೀನಿ. ನಿಮ್ಗೆ ಗೊತ್ತಿರ್ಲಿ ಆರ್ಮಿ ಇಂಟರ್ವ್ಯೂ ಎಷ್ಟು ಟಫ್ ಇರುತ್ತೆ ಅಂದ್ರೆ, ಸೆಲೆಕ್ಷನ್ 1 ವಾರ ಸೆಲೆಕ್ಷನ್ ನಡೆಯುತ್ತೆ. ಅದ್ರಲ್ಲಿ ಏನಾದ್ರೂ ನೀವು ಪಾಸ್ ಆದ್ರೆ ಮುಂದಿನ 1 ವಾರ ಮೆಡಿಕಲ್ ಆಗುತ್ತೆ. ಸೊ ಅಲ್ಲಿಗೆ 2 ವಾರ ಆದ ನಂತರ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅದನ್ನ ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್ ಮಾಡಿದ ನಂತರ ನನಗೆ ಒಂದು ಜಾಯ್ನಿಂಗ್ ಇನ್ಸ್ಟ್ರಕ್ಷನ್ ಬರುತ್ತೆ, ನೀವು ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋಗಿ ಜಾಯ್ನ್ ಆಗಿ ಅಂತ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ ಅಲ್ಲಿದೆ. ಅಲ್ಲಿ ಹೋಗಿ ಸೇರ್ಕೊಂತೀನಿ. 1 ವರ್ಷ ಕಠಿಣ ಟ್ರೈನಿಂಗ್ ಆದ ನಂತರ ನಾನೊಂದು ಯೂನಿಟ್ ಅನ್ನ ಸೇರ್ಕೊಂತೀನಿ. ಆ ಯೂನಿಟ್ ಅವಾಗ ಜಮ್ಮು ಕಾಶ್ಮೀರದ ಮಧ್ಯಭಾಗದಲ್ಲಿ ಇರುತ್ತೆ. ಅಂದ್ರೆ ನಾವು ಗಡಿ ಪ್ರದೇಶದಲ್ಲಿ ಇರಲ್ಲ, ಆತಂಕವಾದಿ ಚಟುವಟಿಕೆಗಳಿರುತ್ತವೆ, ಅದಕ್ಕೆ ಕಡಿವಾಣ ಹಾಕೋ ಕೆಲಸ ನಂದಾಗಿರುತ್ತೆ. ನಾನು ಸೇರ್ಕೊಂಡಿದ್ದು ಜನವರಿ 99ರಲ್ಲಿ. ಯಾವ ಯೂನಿಟಿಗೆ ಸೇರ್ಕೊಂಡೆ ಅನ್ನೋದನ್ನ ನಿಮ್ಗೆ ಒಂದ್ ಸ್ವಲ್ಪ ಒತ್ತಿ ಹೇಳ್ಬೇಕಾಗತ್ತೆ. ಯಾವ ಯೂನಿಟಿಗೆ ಸೇರ್ಕೊಂತೀನಿ ಅಂದ್ರೆ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಯುದ್ಧದಲ್ಲಿ ಒಂದು ಬಟಾಲಿಯನ್ಗೆ 2 ಪರಮವೀರ್ ಚಕ್ರ ಸಿಕ್ಕಿದ್ರೆ ಅದು ನನ್ನ ಯೂನಿಟ್ ಆದಂತ 13th ಬಟಾಲಿಯನ್ ಜಮ್ಮು ಕಾಶ್ಮೀರ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಜನವರಿ 99 ಮಾರ್ಕೆಟ್, ಜನವರಿ 99, ಜನವರಿ 99 ನಾನು ಯೂನಿಟಿಗೆ ಹೋಗಿ ಜಾಯ್ನ್ ಆಗ್ತೀನಿ. ಸೋಪೂರ್ ಅನ್ನೋ ಊರು, ಜಮ್ಮು ಕಾಶ್ಮೀರದ ಮಧ್ಯಭಾಗ, ಶ್ರೀನಗರಿಂದ 40 ಕಿಲೋಮೀಟರ್ ದೂರದಲ್ಲೇ, ಅಂದ್ರೆ ಗಡಿ ಪ್ರದೇಶದಲ್ಲ. ಜನವರಿ 99ರಲ್ಲಿ ಜಾಯ್ನ್ ಆದೆ. ಯಾವುದೇ ಒಬ್ಬ ಸೈನ್ಯದ ಅಧಿಕಾರಿ ಜಾಯ್ನ್ ಆಗ್ತಾನೆ ಅಂದ್ರೆ ಅವನಿಗೊಬ್ಬ ಹೆಲ್ಪರ್ ಅಂತ ಕೊಡ್ತಾರೆ, ಬಡಿ ಅಂತ ಕೊಡ್ತಾರೆ, ಜೋಡಿದಾರ ಅಂತ ಕೊಡ್ತಾರೆ. ಅದು ನಾವು ಯಾವುದೇ ಒಂದು ಅಟ್ಯಾಕಿಗೆ ಹೋಗ್ತೀವಿ ಅಂದ್ರೆ ಒಂದು ದೊಡ್ಡ ಟೀಮ್ ಇರುತ್ತೆ, ಅದರ ಜೋಡಿದಾರ ನನ್ನ ಜೊತೆಗೆ ಇರ್ತಾನೆ ಯಾವಾಗ. ಹಂಗೆ ಪೇರ್ಸ್ ಅಲ್ಲಿ ಹೋಗ್ತಾ ಇರ್ತೀವಿ. ನನಗ ಆ ರೀತಿ ಕೊಟ್ಟಿದ್ದು ಶ್ಯಾಮ್ ಸಿಂಗ್ ಅಂತ, ಶಾಮಿ ಅಂತ ಕರೀತಾ ಇದ್ದೆ. ಮುಂದಿನ 5 ತಿಂಗಳ ಕಾಲ ಅಂದ್ರೆ ಜನವರಿಯಿಂದ ಮೇವರೆಗೂ ಆತಂಕವಾದಿ ಚಟುವಟಿಕೆಗಳಿರ್ತವೆ, ಅದಕ್ಕೆ ಕಡಿವಾಣ ಹಾಕೋ ಕೆಲಸ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಮೇ 99ರಲ್ಲಿ ಕಾರ್ಗಿಲ್ ಕದನ ಶುರು ಆಗುತ್ತೆ. ಕಾರ್ಗಿಲ್ ಕದನ ಶುರು ಆದಾಗ ನಮ್ಮ ಯೂನಿಟಿಗೆ ಒಂದು ಕರೆ ಬರುತ್ತೆ, ನೀವು ಗಡಿ ಪ್ರದೇಶದಲ್ಲಿ ಇರಲಿಲ್ಲ, ಇವಾಗ ಯುದ್ಧದ ಪರಿಸ್ಥಿತಿ ಬಂದಿದೆ, ಅದಕ್ಕೆ ನೀವು ಕಾರ್ಗಿಲ್ಗೆ ಬನ್ನಿ ಅಂತ ನಮ್ಮ ಯೂನಿಟಿ ಕರೆ ಬರುತ್ತೆ. ಸರಿ ಅಂತ ನಾವು ಶ್ರೀನಗರ್ನ ಬಿಡ್ತೀವಿ, ಶ್ರೀನಗರ್ ಕ್ರಾಸ್ ಮಾಡ್ತೀವಿ, ಜೋಜಿಲಾ ಪಾಸ್ ಅನ್ನ ಕ್ರಾಸ್ ಮಾಡ್ತೀವಿ, ಕಾರ್ಗಿಲ್ ಅಲ್ಲಿ ಬಂದು ಡಿಪ್ಲಾಯ್ ಆಗ್ತೀವಿ. ಕಾರ್ಗಿಲ್ ಯುದ್ಧ ಹೇಗೆ ಶುರು ಆಯ್ತು ಅನ್ನೋದು ನಿಮ್ಗೆ ಗೊತ್ತಿರಲಿ. ಶ್ರೀನಗರಿಂದ ಅಲ್ಲಿ ಹೈವೇ ಇದೆ, ಸುಮಾರು ಒಂದು 400 ಕಿಲೋಮೀಟರ್ ಹೈವೇ ಅದು. ಸಾವಿರಾರು ಬೆಟ್ಟಗಳಿದಾವೆ. ಎಲ್ಲ ಬೆಟ್ಟಗಳನ್ನ ಕಾಯಕ್ಕಾಗಲ್ಲ, ಕೆಲವೊಂದಿಷ್ಟು ಬೆಟ್ಟಗಳನ್ನ ಮಾತ್ರ ಕಾಯ್ತೀವಿ. ಎಂತ ಬೆಟ್ಟಗಳನ್ನ ಕಾಯ್ತೀವಿ ಅಂದ್ರೆ, ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ನಮ್ಗೆ ಗಡಿ ಪ್ರದೇಶ ಕಾಣುತ್ತೋ, ಇಲ್ಲ ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ಈ ಹೈವೇ, ನ್ಯಾಷನಲ್ ಹೈವೇ 1 ಅಲ್ಫಾ ಅಂತ ಹೇಳ್ತೀವಿ, ಶ್ರೀನಗರಿಂದ ಅಲ್ಲಿ ಆ ಹೈವೇ ಡಾಮಿನೇಟ್ ಮಾಡಬಹುದು, ಅಂತವನ್ನ ಮಾತ್ರ ಕಾಯ್ತಾ ಇದ್ವಿ. ವರ್ಷವಿಡೀ ಕಾಯಕ್ಕಾಗಲ್ಲ. ಯಾಕೆ ಅಂತಂದ್ರೆ ಹಿಮ ಬೀಳುತ್ತೆ. ಹಿಮ ಬಿದ್ದಾಗ ಏನ್ ಮಾಡ್ತೀವಿ ಅಂದ್ರೆ, ಆ ಬೆಟ್ಟವನ್ನ ಖಾಲಿ ಮಾಡಿ ಕೆಳಗಡೆ ಬರ್ತೀವಿ. ಹಿಮ ಕರಗಿದ ನಂತರ ಮತ್ತೆ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಂತೀವಿ, ಮತ್ತೆ ಹೋಗಿ ಮೇಲೆ ಕುತ್ಕೊಂತೀವಿ. ಬಟ್ 99ರಲ್ಲಿ ನಮ್ಮ ಪಕ್ಕದ ದೇಶದವ್ರು ಏನು ಮಾಡ್ತಾರೆ ಅಂತಂದ್ರೆ, ಪಾಕಿಸ್ತಾನದವರು, ಇನ್ನೇನು ನಾವು ಬೆಟ್ಟವನ್ನ ಖಾಲಿ ಮಾಡಿ ಕೆಳಗಡೆ ಬಂದಿದ್ದೀವಿ, ಮತ್ತೆ ತಯಾರಿ ನಡೆಸ್ತಾ ಇದೀವಿ, ಹೋಗ್ಬೇಕು, ಆಕ್ಯುಪೈ ಮಾಡ್ಕೋಬೇಕು ಅನ್ನೋಷ್ಟರಲ್ಲಿ ಅವರು ಬಂದು ನಮ್ಮ ಬೆಟ್ಟಗಳ, ನಾವು ಖಾಲಿ ಮಾಡಿದಂತ ಬೆಟ್ಟಗಳ ಮೇಲೆ ಬಂದು ಕುತ್ಕೊಂತಾರೆ. ಕೆಲವೊಂದಿಷ್ಟು ಬೆಟ್ಟಗಳು ಯಾವ ನಾವು ಆಕ್ಯುಪೈ ಮಾಡಿರ್ಲಿಲ್ಲೋ, ಯಾವ ನಮ್ಮನ್ನ ಖಾಲಿ ಬಿಟ್ಟಿದ್ವೋ ಅದರಲ್ಲೂ ಬಂದು ಆಕ್ಯುಪೈ ಮಾಡ್ಕೊಂತಾರೆ. ಭಾರತೀಯ ಸೇನೆಗೆ ಇದು ಯಾವಾಗ ಗೊತ್ತಾಗುತ್ತೋ ಅವಾಗ ಒಂದು ಭಾರತೀಯ ಸೇನೆ ಒಂದು ತಂಡವನ್ನ ಕಳಿಸುತ್ತೆ. ಆ ತಂಡದ
ನೇತೃತ್ವ ವಹಿಸಿದ್ದು ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಅಂತ. ನೀವು ಅವ್ರ ಬಗ್ಗೆ ಕೇಳಿರ್ಬೋದು. ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಮತ್ತು ಅವನ ಜೊತೆಗೆ 5 ಜನ, ಟೋಟಲ್ 6 ಜನ ಒಂದು ಬೆಟ್ಟವನ್ನ ಬಜರಂಗ್ ಪೋಸ್ಟ್ ಅಂತ ಇದೆ, ಆ ಬೆಟ್ಟವನ್ನ ಹತ್ತಲಿಕ್ಕೆ ಶುರು ಮಾಡ್ತಾರೆ. ಅವ್ರ ಕೆಲಸ ಏನಾಗಿತ್ತು ಅಂದ್ರೆ ರೆಕಾನೆಸನ್ಸ್ ಮಿಷನ್ ಅಂತ ಹೇಳ್ತೀವಿ. ಅಂದ್ರೆ ಮಾಹಿತಿ ಸಂಗ್ರಹಿಸೋದು ಮಾತ್ರ, ಯುದ್ಧ ಮಾಡೋದಲ್ಲ. ಅವ್ರಿಗೆ ಮೇಲ್ ಕುಂತಂತವ್ರಿಗೆ ಗೊತ್ತಾಗ್ಲಿದ್ದಂಗೆ ಇವ್ರ ಮೇಲೆ ಕಡೆ ಹೋಗಿ ಅವ್ರು ಎಷ್ಟು ಜನ ಇದ್ದಾರೆ, ಅವ್ರ ಹತ್ರ ಏನ್ ಹತ್ಯಾರ ಇದೆ, ಅವ್ರ ದಿನಚರ್ಯ ಏನಿದೆ, ಇದನ್ನ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಕೆಳಗೆ ಬರಬೇಕು. ಹಾಗಾಗಿ 6 ಜನ ಕಡಿಮೆ ಗುಂಡು ಮಟ್ಟುಗಳನ್ನ ತಗೊಂಡು ಬೆಟ್ಟವನ್ನ ಹತ್ತಲಿಕ್ಕೆ ಶುರು ಮಾಡ್ತಾರೆ. ಬಟ್ ನಮ್ಮ ದುರದೃಷ್ಟ ಏನು ಅಂತಂದ್ರೆ ಇವರು 6 ಜನ ಬೆಟ್ಟದ ಮೇಲೆ ಕುತ್ಕೊಂಡಂತವ್ರು ಸುಮಾರು ಒಂದು 60 ಜನ ಕುತ್ಕೊಂಡಿರ್ತಾರೆ. ಅದು ಬಂಡೆರಲ್ಲಿ ಹಿಂದ್ಗಡೆ ಕುತ್ಕೊಂಡಿದ್ದಾರೆ, ಬಂಕರ್ ಒಳಗಡೆ ಕುತ್ಕೊಂಡಿದ್ದಾರೆ, ಸಂಗಡ ಒಳಗಡೆ ಕುತ್ಕೊಂಡಿದ್ದಾರೆ. ಹಾಗಾಗಿ ಕೆಳಗಡೆಯಿಂದ ಮೇಲ್ ಹತ್ತೋರಿಗೆ ಅಲ್ಲಿಂದ ಮೇಲಿಂದ ಕಾಣ್ತಾ ಇಲ್ಲ, ಮೇಲೆ ಕುಂತಂತವ್ರಿಗೆ ಕೆಳಗೆ ಏನ್ ನಡೀತಾ ಇದೆ ಎಲ್ಲ ಕಾಣ್ತಾ ಇದೆ. ಅವ್ರು ಈ 6 ಜನನ ಹತ್ತೋದನ್ನ ನೋಡ್ತಾರೆ, ಆದ್ರೂ ಕೂಡ ಸುಮ್ಮನಿರ್ತಾರೆ. ಅವ್ರನ್ನ ಒಂದು ಟ್ರ್ಯಾಪ್ ಅಲ್ಲಿ ಸಿಗಾಕ್ಬೇಕು, ಒಂದು ಚಕ್ರವ್ಯೂಹದಲ್ಲಿ ಸಿಗಾಕ್ಸ್ಬೇಕು ಅಂತ ಅವ್ರನ್ನ ಒಳಗೆ ಬರಕ್ ಬಿಡ್ಕೊಂತಾರೆ. ಎಲ್ಲಿವರೆಗೂ ಒಳಗೆ ಬಿಡ್ಕೊಂತಾರೆ, ಎಲ್ಲಿವರೆಗೂ ಸ್ಮಾಲ್ ಆರ್ಮ್ಸ್ ಫೈರ್ ಅಂದ್ರೆ ಗುಂಡು ಹಾರಿಸಿದ್ರೆ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಅವ್ರನ್ನ ಒಳಗೆ ಬಿಡ್ಕೊಂಡು ಸುಮ್ಮನಿರ್ತಾರೆ. ಆ ರೇಂಜಿನ ಒಳಗಡೆ ಬಂದ ನಂತರ ಇವರು 6 ಜನ 80 ಜನ ಮೇಲ್ಗಡೆಯಿಂದ 3 ಕಡೆಯಿಂದಲೂ ದಾಳಿ ಶುರುವಾಗುತ್ತೆ. ಈ 6 ಜನ ಎಷ್ಟು ಅಂತ ಹೋರಾಡ್ತಾರೆ, ಅವರಲ್ಲಿ ಗುಂಡು ಮದ್ದು ಇರೋವರೆಗೂ ಹೋರಾಡ್ತಾರೆ. ತದನಂತರ ಅವರನ್ನ ಗುಂಡು ಮದ್ದುಗಳು ಖಾಲಿ ಆದ ಮೇಲೆ ಅವ್ರನ್ನ ಯುದ್ಧ ಬಂದಿಗಳಾಗಿ ತಗೊಂತಾರೆ. ಪ್ರಿಸನರ್ಸ್ ಆಫ್ ವಾರ್ ಅಂತ ಹೇಳ್ತೀವಿ, ಯುದ್ಧ ಬಂದಿಗಳಾಗಿ ತಗೊಂತಾರೆ. ಬಂಧುಗಳೇ, 21 ದಿನ, ರಿಮೆಂಬರ್, 21 ದಿನಗಳ ಕಾಲ ಅವ್ರನ್ನ ಸೆರೆವಾಸದಲ್ಲಿ ಹಿಡ್ಕೊಂತಾರೆ. ಪ್ರಿಸನರ್ ಆಫ್ ವಾರ್, ಯುದ್ಧ ಬಂದಿಗಳಾಗಿ ತಗೊಂತಾರೆ. ಒಂದು ನಿಮಿಷ ನೀವು ಯೋಚನೆ ಮಾಡಿ ನೋಡಿ, 21 ದಿನ ಬೇಡ, 21 ಗಂಟೆ ನಮಗೇನಾದ್ರೂ ನಿದ್ದೆ ಇಲ್ಲಿದ್ರೆ, ಊಟ ಇಲ್ಲಿದ್ರೆ, ಆಹಾರ ಇಲ್ಲಿದ್ರೆ, ನೀರಿಲ್ಲಿದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ? 21 ಗಂಟೆ ನಮಗೇನಾದ್ರೂ ನೆಟ್ ಕನೆಕ್ಟಿವಿಟಿ ಸಿಗ್ಲಿಲ್ಲ, ಟಿವಿ ನೋಡಕ್ ಆಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಹುಚ್ಚಿಡ್ದಂಗಾಗುತ್ತೆ. ಬಟ್ 21 ದಿನ ಅವರ ಪಾಕಿಸ್ತಾನಿ ವಶದಲ್ಲಿ ಇದ್ರು. 21 ದಿನದ ನಂತರ ಪಾಕಿಸ್ತಾನದವರು ಈ 6 ಜನರ ಶವಗಳನ್ನ ಯಾವಾಗ ವಾಪಸ್ ಭಾರತೀಯ ಸೇನೆಗೆ ಕೊಡ್ತಾರೋ ಅವಾಗ ಭಾರತೀಯ ಸೇನೆ ಅಷ್ಟೇ ಅಲ್ಲ, ಇಡೀ ವಿಶ್ವನೇ ಬೆಚ್ಚಿ ಬೀಳುತ್ತೆ. ಎದಕ್ಕೆ ಅಂತಂದ್ರೆ ಅವರ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಭಾರತೀಯ ಸೇನೆದ ಮೆಡಿಕಲ್ ಕೋರ್ದವ್ರ ಆರ್ಮಿ ಆಫೀಸರ್ಸ್, ಆರ್ಮಿ ಡಾಕ್ಟರ್ಸ್ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡ್ತಾರೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನು ಬರ್ದಿದೆ ಅನ್ನೋದನ್ನ ನೋಡಿ ವಿಶ್ವ ಬೆಚ್ಚಿ ಬೀಳುತ್ತೆ. ಯಾಕೆಂದ್ರೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬರ್ದಿರುತ್ತೆ ಅವರಿಗೆ ಯಾವ ರೀತಿ 21 ದಿನಗಳ ಕಾಲ ಚಿತ್ರ ಹಿಂಸೆ ಕೊಟ್ಟಿರ್ತಾರೆ ಅಂತಂದ್ರೆ, ಅವರ ಸ್ಕಲ್ ಫ್ರಾಕ್ಚರ್ ಆಗಿರುತ್ತೆ. ಅಂದ್ರೆ ಆ ಬಂದೂಕಿನಿಂದ ತಲೆ ಹೊಡೆದು ಅವ್ರ ಸ್ಕಲ್ ಫ್ರಾಕ್ಚರ್ ಆಗಿರುತ್ತೆ. ಕಣ್ಣನ್ನ ಕಿತ್ತಿರ್ತಾರೆ, ಹಲ್ಲು ಮುರಿದಿರ್ತಾರೆ, ನಾಲ್ಗೆ ಕಟ್ ಮಾಡಿರ್ತಾರೆ, ಬಿಸಿ ಕಬ್ಬಿಣದ ರೋಡ್ ಅನ್ನ ಕಿವಿಯಲ್ಲಿ ತುರಿಸಿರ್ತಾರೆ, ಸಿಗರೆಟ್ ಇಂದ ಮೈ ತುಂಬಾ ಸುಟ್ಟಿರ್ತಾರೆ. ಆ ಜೀವದಲ್ಲಿ ಇನ್ನೇನು ಜೀವ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವ್ರನ್ನ ಗುಂಡಿಕ್ಕಿ ಕೊಂದು ತಗೊಳ್ಳಿ ನಮ್ಮಿಂದ ಗಿಫ್ಟ್ ಅಂತ ಕಳಿಸ್ಕೊಡ್ತಾರೆ. ಬಂಧುಗಳೇ, ಇದು ಕಾರ್ಗಿಲ್ ಯುದ್ಧದ ಕಮೆನ್ಸ್ಮೆಂಟ್ ಅಂತ ಹೇಳ್ತೀವಲ್ಲ, ಬಿಗಿನಿಂಗ್ ಅಂತ ಹೇಳ್ತೀವಲ್ಲ, ಇನ್ನೂ ಶುರುವಾತ್ ಅಷ್ಟೇ ಆಗ್ತಾ ಇತ್ತು. ನೀವು ನೋಡಿರ್ಬೋದು, ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ್ ಅವ್ರ ಏರ್ಕ್ರಾಫ್ಟ್ ಅನ್ನ ಶೂಟ್ ಮಾಡ್ತಾರೆ. ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾನ್ ಅವ್ರನ್ನ ಏರ್ಕ್ರಾಫ್ಟ್ ಅನ್ನು ಕೂಡ ಶೂಟ್ ಮಾಡ್ತಾರೆ. ಒಂದು ಹೆಲಿಕಾಪ್ಟರ್ ಅಲ್ಲಿ ಜಿಯೋದು, ಜಂಪ್ ಮಾಡೋದು, ಇಜೆಕ್ಟ್ ಮಾಡೋದು ಪ್ರೊವಿಷನ್ ಇರಲ್ಲ. ಒಂದು ಹೆಲಿಕಾಪ್ಟರ್ ಅಲ್ಲಿ 4 ಜನ ಹೋಗಿ ಅದನ್ನ ಅಬ್ಸರ್ವ್ ಮಾಡ್ಬೇಕಂತ ಹೋದಾಗ ಅದನ್ನು ಕೂಡ ಮಿಸೈಲ್ ಇಂದ ಶೂಟ್ ಮಾಡ್ತಾರೆ. ಅದರಲ್ಲಿ ಇದ್ದಂತ 4 ಜನ ಗುರುತಿಲ್ದಂಗ ಸುಟ್ಟು ಭಸ್ಮ ಆಗ್ತಾರೆ. ದಿಸ್ ವಾಸ್ ಜಸ್ಟ್ ದ ಬಿಗಿನಿಂಗ್ ಮೈಂಡ್ ಯು. ಕಾರ್ಗಿಲ್ ಯುದ್ಧ, ನಿಮ್ಗೆಲ್ಲರಿಗೂ ಕಾರ್ಗಿಲ್ ಯುದ್ಧ ಅಂತ ಗೊತ್ತಿರ್ಬೋದು, ಆದ್ರೆ ಭಾರತೀಯ ಸೇನಾ ಅದನ್ನ ಆಪರೇಷನ್ ವಿಜಯ್ ಅಂತ ಕರೆಯುತ್ತೆ. ವಿಜಯ್ ಅಂತ ಯಾಕೆ ಕರೆಯುತ್ತೆ ಅಂತಂದ್ರೆ, ನಮಗೆ ಗೊತ್ತಿತ್ತು ಈ ಯುದ್ಧದಲ್ಲಿ ನಾವು ವಿಜಯನ್ನ ಸಾಧಿಸಿವೆ ಅನ್ನೋ ಕಾರಣದಿಂದ ಅದನ್ನು ಆಪರೇಷನ್ ವಿಜಯ್ ಅಂತ ಕೋಡ್ ನೇಮ್ ಮಾಡಿದ್ರು ಭಾರತೀಯ ಸೇನೆದವರು. ಬಂಧುಗಳೇ, ಸಾಕಷ್ಟು ಯೂನಿಟ್ಗಳು ಪಾರ್ಟಿಸಿಪೇಟ್ ಮಾಡಿದ್ವು. ಅದರಲ್ಲಿ 10 ಯೂನಿಟ್ಗೆ ಬ್ರೇವೆಸ್ಟ್ ಆಫ್ ದ ಬ್ರೇವ್ ಅಂತ ಅವಾರ್ಡ್ ಸಿಗುತ್ತೆ, ಯೂನಿಟಿಗೆ ಅವಾರ್ಡ್ ಸಿಗುತ್ತೆ, 4 ಜನಕ್ಕೆ ಪರಮವೀರ್ ಚಕ್ರ ಸಿಗುತ್ತೆ. ಆದ್ರೆ ನನ್ನ ಯೂನಿಟ್ ಆದಂತಹ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ ರೈಫಲ್ಸ್ ಏನಿದೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾವು ಮೊದಲನೇ ಅಟ್ಯಾಕ್ ಮಾಡಿದ್ದು 0.5140 ಅಂತ. ನಾನು ಆಗ್ಲೇ ಹೇಳಿದಾಗೆ 1000 ಬೆಟ್ಟ, ಎಲ್ಲ ಬೆಟ್ಟವನ್ನು ಹೆಸರಿಡಕ್ಕಾಗಲ್ಲ. ಕೆಲವೊಂದಿಷ್ಟು ಟೋಲೋಲಿಂಗ್ ಅಂತ ಕೇಳಿರ್ತೀರ, ಟೈಗರ್ ಹಿಲ್ ಅಂತ ಕೇಳಿರ್ತೀರ, 1000 ಬೆಟ್ಟಕ್ಕೆ ಹೆಸರಿಡಕ್ಕಾಗಲ್ಲ. ಅದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ, ಆ ಬೆಟ್ಟದ ತುದಿ ಸಮುದ್ರ ತೀರದಿಂದ ಎಷ್ಟು ಎತ್ತರದಲ್ಲಿ ಅನ್ನೋದನ್ನ ಅಳೆದು ಅದನ್ನ ಮ್ಯಾಪ್ ಅಲ್ಲಿ ಅದೇ ರೀತಿ ಮಾರ್ಕ್ ಮಾಡ್ತೀವಿ. 0.5140 ಅಂದ್ರೆ 5140 ಮೀಟರ್ಸ್ ಅಬೌವ್ ಸಿ ಲೆವೆಲ್ ಅಂತ. ಅದರ ಅರ್ಥ ಸುಮಾರು ಒಂದು 17,000 ಅಡಿ ಎತ್ತರದಲ್ಲಿ ಅಂತ. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ರೆ ನಿಮ್ಗೆ ಅದೊಂದು ಬೆಟ್ಟ ಇಲ್ಲ ಒಂದೊಂದು ನಂಬರ್ ಮಾತ್ರ ಉಳ್ಕೊಳತ್ತೆ. 17,000 ಅಡಿ ಎತ್ತರದಲ್ಲಿ
ನಾವೆಲ್ಲ ಇವತ್ತು ಆಕ್ಸಿಜನ್ ಕಂಟೆಂಟ್ ಆಮ್ಲಜನಕ ಎಷ್ಟು ಕಡಿಮೆ ಇರುತ್ತೆ ಅಲ್ಲಿ ಅಂತಂದ್ರೆ ನಾವ್ ಇವತ್ತೆಲ್ಲ ಇಲ್ಲಿ ಕುತ್ಕೊಂಡು ಉಸಿರಾಡ್ತಿದೀವಲ್ಲ, ನಮ್ಮ ದೇಹದೊಳಗೆ ಆಮ್ಲಜನಕ ಹೋಗ್ತಿದೆ, ನಮ್ಗೆ ಗೊತ್ತೂ ಆಗ್ತಾ ಇಲ್ಲ. ಅಲ್ಲಿ ಅಷ್ಟು ಅಲ್ಟಿಟ್ಯೂಡ್ ಅಲ್ಲಿ 17,000 ಅಡಿ ಎತ್ತರದಲ್ಲಿ 10% ಗಿಂತ ಕಡಿಮೆ ಇರುತ್ತೆ. ಹಾಗಾಗಿ ನೀವೊಂದು 10 ಹೆಜ್ಜೆ ಇಟ್ಟರೆ, ಇಲ್ಲ ಒಂದು 100 ಮೀಟರ್ ಓಡಿದ್ರೆ, ಇಲ್ಲ ಒಂದು 10 ಮೀಟರ್ ಓಡಿದಂಗೆ ಆಗುತ್ತೆ. 10 ಟೈಮ್ಸ್ ಎಫರ್ಟ್ ಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ ಉಸಿರಾಡ್ಬೇಕಾದ್ರೆ ನಿಮ್ ದೇಹದಲ್ಲಿ ಆಮ್ಲಜನಕ ಹೋಗಲ್ಲ. ಗ್ರೇಡಿಯಂಟ್ ಅಂತ ಹೇಳ್ತೀವಿ. ನೀವು ಸ್ಟೆಪ್ಸ್ ಹತ್ತಬೇಕಾದ್ರೆ 2 ಕಾಲಲ್ಲಿ ಹತ್ತಿರ, ಅಲ್ಲಿ ಬೆಟ್ಟವನ್ನ ಹತ್ಲಿಕ್ಕೆ ಆಗಲ್ಲ. 2 ಕಾಲು 2 ಕೈ ಇಂದ ಹತ್ತಬೇಕು. ಸಬ್ ಝೀರೋ ಟೆಂಪರೇಚರ್ಸ್, ಯಾವಾಗಲೂ ಟೆಂಪರೇಚರ್ಸ್ ಮೈನಸ್ ಅಲ್ಲೇ ಇರುತ್ತೆ. ಅದಲ್ಲದೆ ನೀವೊಂದು 25 kg ನಿಮ್ಮ ಭಾರವನ್ನ ಅಂದ್ರೆ ಗುಂಡು ಮದ್ದುಗಳನ್ನ ಹೊತ್ಕೊಂಡು ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಆಗಿರ್ಬೋದು ಇಮ್ಯಾಜಿನ್ ಮಾಡಿ. ನಾವು ಮೊದಲನೇ ಅಟ್ಯಾಕ್ ಅನ್ನ 0.5140 ಮೇಲೆ ಮಾಡ್ತೀವಿ. ನೀವು ಕೇಳಿರ್ಬೋದು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತೆ ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಂವಾಲ್ ಅಂತ, ಇವರಿಬ್ಬರ ಸೈನ್ಯದ ಅಧಿಕಾರಿಗಳು ಅದನ್ನ ಅಟ್ಯಾಕ್ ಅನ್ನ ಮಾಡ್ತಾರೆ. ನಾನು ಅವಾಗ ರಿಸರ್ವ್ ಅಲ್ಲಿ ಇದ್ದೆ. ಅವ್ರ ದುರದೃಷ್ಟವಶ ಅವ್ರಿಗೆ ಏನಾದ್ರು ಆಗಿದ್ರೆ ನಾನು ಅವ್ರನ್ನ ಹೋಗಿ ರಿಪ್ಲೇಸ್ ಮಾಡ್ಬೇಕಿತ್ತು. ಅದೃಷ್ಟವಶ ಆತರ ಏನೂ ಆಗ್ಲಿಲ್ಲ. ಆ ಬೆಟ್ಟವನ್ನ ನಾವು ವಶಪಡಿಸ್ಕೊಂತೀವಿ, ಆ ಬೆಟ್ಟವನ್ನ ನಾವು ಗೆಲ್ತೀವಿ. ಭಾರತದ ಬಾವುಟವನ್ನ ಅದನ್ನ ಮೇಲೆ ಹಾರಿಸಿ ಬೇರೆ ಯೂನಿಟ್ಗೆ ಅದನ್ನ ನೋಡ್ಕೊಳ್ಳಿಕ್ಕೆ ಕೊಟ್ಟು ನಾವು ಕೆಳಗಡೆ ಬರ್ತೀವಿ. ಕೆಳಗಡೆ ಬಂದಾಗ ಎಲ್ಲೋ ಒಂಥರ ಸಂತಸ. ಬಟ್ ನನಗೆಲ್ಲೋ ಒಂದ್ ಕಡೆ ಅನಿಸ್ತದೆ, ದೇವರೇ ನನಗೆ ಅವಕಾಶ ಸಿಗ್ತಾ ಇಲ್ಲಲ್ಲ. ಯಾಕಂದ್ರೆ 71ರಲ್ಲಿ ಯುದ್ಧ ಆಗಿದ್ದು, ನಾವು 99ರಲ್ಲಿ ಇದೀವಿ. ಇವಾಗ ಎಷ್ಟು ವರ್ಷ ಜನ ಜಾಯಿನ್ ಆದ್ರು, ರಿಟೈರ್ ಆದ್ರು, ಯುದ್ಧ ಮಾಡೋ ಅವಕಾಶ ಸಿಗ್ಲಿಲ್ಲ. ಅದೇ ಹೇಳ್ತಾರೆ, ಅಲ್ಟಿಮೇಟ್ ಡ್ರೀಮ್ ಆಫ್ ಅ ಸೋಲ್ಜರ್ ಈಸ್ ಕಾಂಬ್ಯಾಟ್ ಅಂತ. ಅಂದ್ರೆ ಯುದ್ಧ ಬೇಕು ಅಂತಲ್ಲ, ಬಟ್ ಯುದ್ಧ ನಮ್ಮ ಬಾಗಿಲಿಗೆ ಬಂದಾಗ ನಾವು ಯುದ್ಧ ಅದ್ರ ರಿಪ್ಲೈ ತಕ್ಕ ಮಟ್ಟಿಗೆ ರಿಪ್ಲೈ ಕೊಡ್ಲೇಬೇಕು ಅನ್ನೋ ಕಾರಣ ಎಲ್ಲರೂ ಸೈನ್ಯದಲ್ಲಿ ಸೇರ್ಕೊಂತಾರೆ. ನನಗೂ ಆ ಒಂದು ಹಂಬಲ ಇತ್ತು, ದೇವ್ರೆ ನನಗೆ ಅವಕಾಶ ಸಿಗ್ತಾ ಇಲ್ಲ ಅಂತ. ಅವಾಗ ನಮ್ಮ ಯೂನಿಟಿಗೆ ಮತ್ತೊಂದು ಮೆಸೇಜ್ ಬರುತ್ತೆ, ನೀವು 0.4875 ಅಟ್ಯಾಕ್ ಮಾಡಿ ಅಂತ. ಆ ಬೆಟ್ಟವನ್ನ ನಾವು ಅಟ್ಯಾಕ್ ಮಾಡ್ಬೇಕು. ಸುಮಾರು 16,000 ಅಡಿ ಎತ್ತರದಲ್ಲಿ ಇರುವಂತ ಬೆಟ್ಟವನ್ನ ನಾವು ಅಟ್ಯಾಕ್ ಮಾಡ್ಬೇಕು. ನಮ್ಮ ಡೇಟ್ ಡಿಸೈಡ್ ಆಗುತ್ತೆ ಜುಲೈ 4, 1999, 4ನೇ ತಾರೀಕು ಜುಲೈ ಆ ಬೆಟ್ಟವನ್ನ ಅಟ್ಯಾಕ್ ಮಾಡ್ಬೇಕು ಅಂತ ನಮ್ಗೊಂದು ಮೆಸೇಜ್ ಬರುತ್ತೆ. ಎಲ್ಲ ಪೂರ್ವ ಸಿದ್ಧತೆಗಳನ್ನ ನಡೆಸ್ತೀವಿ. ಜುಲೈ 4ನೇ ತಾರೀಕು ಮಧ್ಯಾಹ್ನ ನನ್ನ ಜವಾನ್ಸ್ ಏನಿದ್ದಾರೆ ಅವ್ರನ್ನ ಜೊತೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೆ, ಅವ್ರನ್ನ ಹುರಿದುಂಬಿಸ್ತಾ ಇದ್ದೆ. ಈ ತರ ಒಂದು ಅವಕಾಶ ನಮ್ಮ ಜೀವನದಲ್ಲಿ ಸಿಗಲ್ಲ. ಇದೊಂದು ಇತಿಹಾಸವನ್ನ ಸೃಷ್ಟಿ ಮಾಡುವಂತ ಸಮಯ ಬಂದಿದೆ. ಹಾಗಾಗಿ ನಮ್ಮ ಕೈಲಾದ ನಮಕ್ ನಿಶಾನ್ ಅಂತ ಹೇಳ್ತೀವಿ. ಅಂದ್ರೆ ನಮಕ್ ನಿಶಾನ್ ಅಂದ್ರೆ ನಮ್ಮ ಯೂನಿಟ್, ನಮ್ಮ ದೇಶದ ಬಗ್ಗೆ ಗೌರವ ಇರಲಿ, ಅದಕ್ಕೋಸ್ಕರ ನಾವು ಹೋರಾಡಬೇಕು. ಇದರ ಹೋರಾಡ್ತಾ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಬಟ್ ಆ ಬೆಟ್ಟವನ್ನ ನಮ್ಮ ವಶದಲ್ಲಿ ತಗೊಂಡೆ ವಾಪಸ್ ಬರಬೇಕು ಅನ್ನೋ ಒಂದು ಹುರಿದುಂಬಿಸ್ತಾ ಇದ್ದೆ ಅವರಿಗೆ. ಮಧ್ಯಾಹ್ನ ಊಟ ಮಾಡ್ತೀನಿ. ಅದಾದ್ಮೇಲೆ ನಮ್ಮಲ್ಲಿ ಫಾರ್ಮಾಲಿಟೀಸ್ ಇರುತ್ತೆ, ಕೆಲವೊಂದಿಷ್ಟು ಪದ್ಧತಿಗಳನ್ನ ಫಾಲೋ ಮಾಡ್ತೀವಿ. ಅದ್ರ ಪದ್ಧತಿಗಳು ಏನು ಅಂತಂದ್ರೆ, ಮೊದಲನೇ ಪದ್ಧತಿ ಅನ್ಪೋಸ್ಟೆಡ್ ಲೆಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾನೊಂದು ಸೈನ್ಯದ ಅಧಿಕಾರಿಯಾಗಿ ನನ್ನ ಟೀಮಿಗೆ ಹೇಳಬೇಕು, ನೀವೊಂದು ಪತ್ರವನ್ನ ಬರೆದಿಡ್ರಿ. ನೀವು ಯುದ್ಧದಿಂದ ವಾಪಸ್ ಬಂದ್ರೆ ಆ ಪತ್ರವನ್ನ ವಾಪಸ್ ಕೊಡ್ತೀವಿ ನಿಮಗೆ. ನೀವು ಯುದ್ಧದಿಂದ ಬರ್ದೇ ಇದ್ರೆ ನೀವು ಯಾರಿಗ ಪತ್ರವನ್ನ ಬರ್ದಿರ್ತಿರಲ್ಲ ಅದನ್ನ ಅವ್ರಿಗೆ ತಲುಪಿಸ್ತೀವಿ ಅಂತ. ಬಹಳ ಸಹಜ ಅನಿಸ್ತಾ ಇದೆ ನಿಮ್ಗೆ ಇಲ್ಲಿ ನಿಂತ್ಕೊಂಡು ಹೇಳಕ್ಕೆ, ನಿಮಗೆ ಕೇಳಕ್ಕೆ. ಬಟ್ ಇಮ್ಯಾಜಿನ್ ಮಾಡಿ, ಅವಾಗ ನನಗೆ 25 ವರ್ಷ ವಯಸ್ಸು, 24-25 ವರ್ಷ ವಯಸ್ಸು, 6 ತಿಂಗಳ ಸರ್ವಿಸ್. ಜನವರಿಯಲ್ಲಿ ಜಾಯ್ನ್ ಆಗಿದ್ದೀನಿ, ನಾವು ಜೂನ್ ಜುಲೈ ಬಗ್ಗೆ ಮಾತಾಡ್ತಾ ಇದೀವಿ. 6 ತಿಂಗಳ ಸರ್ವಿಸ್, 25 ವರ್ಷ ವಯಸ್ಸಲ್ಲಿ 120 ಜನನ ಎದುರಿಗೆ ನಿಂದಿರಿಸಿ, ನೀವು ಯುದ್ಧದಿಂದ ಬರದೇ ಇದ್ರೆ ಅಂದ್ರೆ ನೀವು ಯುದ್ಧದಲ್ಲಿ ಸಾಯ್ಬಹುದು ಅಂತ ಹೇಳೋದೇನಿದಿಲ್ಲ, ಬಹಳ ಕಷ್ಟದ ಕೆಲಸ. ನೋ ಮ್ಯಾಟರ್ ಹೌ ಮೆಂಟಲಿ ಸ್ಟ್ರಾಂಗ್ ಇದ್ರು ಕೂಡ ನೀವು ಅದನ್ನು ಕಮ್ಯುನಿಕೇಟ್ ಮಾಡಕ್ಕಾಗಲ್ಲ, ನೀವು ಹೇಳಕ್ಕಾಗಲ್ಲ. ಬಟ್ ಅದನ್ನು ಮಾಡ್ಲೇಬೇಕಾದಂತ ಪರಿಸ್ಥಿತಿ. ನಾನು ಅದನ್ನ ಹೇಳಿದೆ. ಎಷ್ಟೋ ಜನ ಪತ್ರವನ್ನ ಬರೆದು ಡೆಪಾಸಿಟ್ ಮಾಡಿದ್ರು, ನಾನು ಕೂಡ ಪತ್ರವನ್ನ ಬರೆದು ಡೆಪಾಸಿಟ್ ಮಾಡಿದೆ. ಒಂದು ಸಣ್ಣ ಪಾಸ್ ತಗೊಂಡು ನೀವು ಯೋಚನೆ ಮಾಡಿ ನೋಡಿ, ಬರಬಾರ್ದು ಟಚ್. ಈ ತರ ಒಂದು ಸಂದರ್ಭ ಯಾರ ಜೀವನದಲ್ಲಿ ಬರಬಾರ್ದು, ಬಟ್ ಬಂತು ಅನ್ಕೊಳ್ಳೋಣ ಸುಮ್ಮನೆ ಹೈಪೋಥೆಟಿಕಲಿ. ಈ ತರ ಒಂದು ಅವಕಾಶ ನಮ್ಮಲ್ಲಿ ಬಂದ್ರೆ ನಾವು ಯಾರಿಗಂತ ಬರಿತೀವಿ ಪತ್ರವನ್ನು, ಏನಂತ ಬರಿತೀವಿ ಪತ್ರವನ್ನ? ಎಷ್ಟು ಸೂಕ್ಷ್ಮವಾದ ವಿಷಯ ನೋಡಿ. ಇನ್ನೊಂದು ಫಾರ್ಮಾಲಿಟಿ ನಮ್ಮಲ್ಲಿ ಏನಿದ್ರೆ ಅಂತಂದ್ರೆ, ನಮ್ಮಲ್ಲಿ ಇದ್ದಂತ ಬಿಲಾಂಗಿಂಗ್ಸ್, ನನ್ನ ರ್ಯಾಂಕ್ ಇರುತ್ತೆ, ನನ್ನ ನೇಮ್ ಟ್ಯಾಗ್ ಇರುತ್ತೆ, ರ್ಯಾಂಕ್ ಇರುತ್ತೆ, ಐಡೆಂಟಿಟಿ ಕಾರ್ಡ್ ಇರುತ್ತೆ, ಪರ್ಸ್ ಇರುತ್ತೆ, ಅದನ್ನು ಡೆಪಾಸಿಟ್ ಮಾಡಬೇಕು. ನಿಮ್ಗೆ ಅದು ಸುಲಭ ಅನಿಸ್ಬೋದು. ಬಟ್ ನಾನು ಎಷ್ಟೋ ಜನ ಸೈನಿಕರನ್ನ ನೋಡಿದೀನಿ, ಅವ್ರ ಪರ್ಸನ್ನ ತೆಗೆದಿದ್ರೆ ಅವ್ರ ತಂದೆ ತಾಯಿ ಫೋಟೋ ಇರ್ಬೋದು, ಅವ್ರ ಹೆಂಡತಿ ಫೋಟೋ ಇರ್ಬೋದು, ಅವ್ರ ಮಕ್ಕಳ ಫೋಟೋ ಇರ್ಬೋದು, ಅದನ್ನ ನೋಡ್ತಾ ಕಣ್ಣಿಗೆ ಹಾಕ್ತಾ ಇದ್ದಾರೆ. ಅವ್ರು ಏನ್ ಅನ್ಕೊಂತಾ ಇರ್ಬೋದು, ಬಹುಶಃ 1000 ಮೈಲ್ ದೂರದಲ್ಲಿ ಯಾವ್ದೋ ಒಂದು ಬೆಟ್ಟದ ಮೇಲೆ ಅವ್ರ ಕೊನೆ ಉಸಿರು ಪರಿಸ್ಥಿತಿ ಬಂದ್ರೆ, ಅವ್ರ ತಂದೆ ತಾಯಿನ ನೋಡಕ್ಕಾಗ್ಲಿ, ಅವ್ರ ಮಕ್ಕಳನ್ನ ಆಟಾಡ್ಸೋದಾಗ್ಲಿ, ಅವ್ರ ಫೋಟೋ ಕೂಡ ನೋಡಕ್ಕಾಗಲ್ಲ. ಅಂತ ಪರಿಸ್ಥಿತಿಯಲ್ಲಿ ಯುದ್ಧ ಮಾಡ್ಬೇಕು. ಎಷ್ಟೋ ಜನ ಕಣ್ಣೀರ್ ಅಂತ ಡೆಪಾಸಿಟ್ ಮಾಡಿದ್ರು. ನಾನು ನನ್ನ ಬಿಲಾಂಗ್ಸ್ ಡೆಪಾಸಿಟ್ ಮಾಡ್ತೀನಿ. ನನ್ನ ಬಡಿ ಅಂತ ಏನ್ ಹೇಳಿದ್ದೆ, ನನ್ನ ಜೋಡಿದಾರ, ನಾನು ಸೇರ್ಕೊಂಡಾಗ ಜೋಡಿದಾರ ಏನಂತ ಕೊಟ್ಟಿದ್ರು ಶ್ಯಾಮ್ ಸಿಂಗ್, ಅವನಿಗೆ ಹುಷಾರಿರ್ಲಿಲ್ಲ. ಹಾಗಾಗಿ ನಾನು ಒಂದು ಮೆಸೇಜ್ ಕೊಟ್ಟಿದ್ದೆ, ಶ್ಯಾಮ್ ಸಿಂಗಿಗೆ ಹುಷಾರಿಲ್ಲ, ಅವ್ನ್ ರೆಸ್ಟ್ ತಗೊಳ್ಳಿ, ಯುದ್ಧಕ್ಕೆ ಹೋಗ್ತಾ ಇದೀವಿ, ಎಷ್ಟು ದಿನ ಆಗುತ್ತೋ ಏನೋ ಗೊತ್ತಿಲ್ಲ, ಅವ್ನ್ ರೆಸ್ಟ್ ತಗೊಳ್ಳಿ ಅಂತ ಮೆಸೇಜ್ ಕೊಟ್ಟಿದ್ದೆ. ಯಾವಾಗಿದ್ದು ಅವನಿಗೆ ಗೊತ್ತಾಗುತ್ತೋ ಅವ್ನು ಓಡ ಬರ್ತಾನೆ ನನ್ನ ಹತ್ರ.
ಓಡ್ ಬಂದು ಕೇಳ್ತಾನೆ, ಸಾಬ್ ಅಚ್ಚಿ ದಿನ ಮೇ ಆಪ್ಕೆ ಸಾಥ್ ಅಂದ್ರೆ ಒಳ್ಳೆ ಸಮಯದಲ್ಲಿ ನಿಮ್ ಜೊತೆಗಿದ್ದೆ, ಈಗ ಕಷ್ಟದ ಸಂದರ್ಭ ಬಂದಿದೆ, ನಿಮ್ಮನ್ನ ಯುದ್ಧಕ್ಕೆ ಒಬ್ಬರನ್ನೇ ಹೇಗೆ ಕಳಿಸ್ಕೊಡ್ಲಿ? ಬೈ ಚಾನ್ಸ್ ನಿಮಗೇನಾದ್ರೂ ಯುದ್ಧದಲ್ಲಿ ಆದ್ರೆ ಜೀವನ್ ಪರ್ಯಂತ ನನ್ನ ಮುಖವನ್ನ ನನ್ನ ಯೂನಿಟ್ ನಲ್ಲಿ ನನ್ನ ಮನೆಯಲ್ಲಿ ಎತ್ಕೊಂಡು ಹೇಗೆ ಓಡಾಡ್ಲಿ ಅಂತ ಕೇಳ್ದ. ಅವನು ಕೇಳಿದ ಆ ಒಂದು ಇದ್ರ ನೋಡಿ ನನಗೆ ಇಲ್ಲ ಅನ್ನಕ್ ಆಗ್ಲಿಲ್ಲ. ಸರಿಯಪ್ಪ ನೀನು ಬಾ ಅಂತ ಹೇಳಿದೆ. ಲಾಸ್ಟ್ ಅಲ್ಲಿ ಪ್ರತಿಯೊಂದು ಯೂನಿಟ್ ಅಲ್ಲಿ ಒಬ್ಬರು ಪಂಡಿತ್ಜಿ ಇರ್ತಾರೆ, ಅವ್ರು ಬಂದು ಅವನನ್ನ ಮಾಡಿದ್ರು, ನನ್ನ ಹಣೆಗೆ ತಿಲಕನ ಹಚ್ಚಿದ್ರು, ನನ್ನ ವೆಪನಿಗೆ ತಿಲಕನ ಹಚ್ಚಿದ್ರು. ಇನ್ನೇನ್ ಕತ್ಲಾಗ್ತಾ ಬರ್ತಾ ಇದೆ, 4ನೇ ತಾರೀಕು ನಾವು ಬೆಟ್ಟವನ್ನ ಅಟ್ಯಾಕ್ ಮಾಡಕ್ ಶುರು ಮಾಡ್ಬೇಕು. ಕತ್ಲಾಗ್ತಿದ್ದಂಗೆ ನಮ್ಮ ವೆಪನ್ಸ್ ನ ಚೆಕ್ ಮಾಡ್ಕೊಂತೀವಿ. ನಾನು AK-47 ಹಿಡ್ಕೊಂಡಿದ್ದೆ. ಲೈಟ್ ಮಷಿನ್ ಗನ್ ಅಂತ ಹೇಳ್ತೀವಿ, ಮೀಡಿಯಂ ಮಷಿನ್ ಗನ್ ಅಂತ ಹೇಳ್ತೀವಿ, ಹೆವಿ ಮಷಿನ್ ಗನ್, ರಾಕೆಟ್ ಲಾಂಚರ್, ರೇಡಿಯೋ ಸೆಟ್, ಇವನ್ನೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡ್ವಿ. ಚೆಕ್ ಮಾಡಿದ ನಂತರ ಪ್ರತಿಯೊಂದು ಯೂನಿಟ್ಗೂ ಒಂದು ಕೂಗಿರುತ್ತೆ, ವಾರ್ ಕ್ರೈ ಅಂತ ಹೇಳ್ತೀವಿ. ಆ ಕೂಗು ನಾವು ಏನೇ ಒಂದು ಕಾರ್ಯ ಮಾಡ್ಬೇಕಂದ್ರು ಆ ಕಾರ್ಯ ಮಾಡೋಕ್ಕಿಂತ ಮುಂಚೆ ಆ ಕೂಗನ್ನ ಕೂಗಿ ನಾವು ಆ ಕಾರ್ಯವನ್ನು ಶುರು ಮಾಡ್ತೀವಿ. ನಮ್ಮ ಯೂನಿಟ್ ವಾರ್ ಕ್ರೈ ಇರ್ತಿದ್ದು ದುರ್ಗೆ ಮಾತಾ ಕಿ ಜೈ ಅಂತ. ನಾನು ಯಾವಾಗ ಒಂದು ಸಲ ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿದೆ, ನಾನು ಇದ್ದಿದ್ದಂತ 120 ಜನ ಒಂದೇ ಸಲ ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿದ್ರಲ್ಲ, ಎಂತ ಒಂದು ಎಲೆಕ್ಟ್ರಿಫೈಂಗ್ ಅಟ್ಮಾಸ್ಫಿಯರ್ ಅಂತಂದ್ರೆ, ಅಲ್ಲಿವರೆಗೂ ನಮಗೆ ಫಿಯರ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ತೀವಿ. ಅಂದ್ರೆ ಯುದ್ಧಕ್ಕೆ ಹೋಗ್ತಾ ಇದೀವಿ, ಏನಾಗುತ್ತೋ ಏನಾಗಲ್ವೋ, ಎಷ್ಟು ದಿನ ತಗೊಂಡೋಗ್ತೋ, ಎಷ್ಟು ಜನ ವಾಪಸ್ ಬರ್ತೀವಿ, ಇದೇನು ಗೊತ್ತಿರಲ್ಲ ನಮಗ. ಅದೆಲ್ಲ ಒಂಥರ ಭಯ ಅಂತಲ್ಲ, ಅನ್ಸರ್ಟನಿಟಿ ಅಂತ ಇರುತ್ತೆ. ಬಟ್ ಒಂದು ಸಲ ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿದ ಮೇಲೆ, ಅದಾದ್ಮೇಲೆ ನಮ್ಮ ತಲೆಯಲ್ಲಿ ಇದ್ದಿದ್ದು ಒಂದೇ, ಹೇಗಾದ್ರೂ ಮಾಡಿ ಎಷ್ಟೇ ಕಷ್ಟ ನಷ್ಟ ನೋವಾದ್ರೂ ಪರವಾಗಿಲ್ಲ, 0.4875 ಮೇಲೆ ಭಾರತದ ಬಾವುಟವನ್ನ ಹಾರಿಸಿ ಕೆಳಗೆ ಬರ್ಬೇಕು ಅನ್ನೋ ಒಂದೇ ಒಂದು ದೃಢ ಇಚ್ಛೆಯಿಂದ ಬೆಟ್ಟವನ್ನ ಹತ್ಲಿಕ್ಕೆ ಶುರು ಮಾಡ್ತೀವಿ. ಜುಲೈ 4, 1999 ಕತ್ಲೆ ಸಮಯದಲ್ಲಿ ಬೆಟ್ಟವನ್ನ ಹತ್ಲಿಕ್ಕೆ ಶುರು ಮಾಡ್ತೀವಿ. ಒಂದು ಬೆಟ್ಟವನ್ನ ಅಟ್ಯಾಕ್ ಮಾಡ್ತೀವಿ ಅಂದ್ರೆ ಬೆಟ್ಟದ ತುದಿ ಮೇಲೆ ಒಂದು 8 ಜನ ಕುತ್ಕೊಂಡಿರ್ತಾರೆ ಹಾಗಿರಲ್ಲ. ಬಹಳಷ್ಟು ದೊಡ್ಡ ಬೆಟ್ಟ ಅದು. ರಿಡ್ಜ್ ಲೈನ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲೆಲ್ಲಿ ಹತ್ಲಿಕ್ಕೆ ಸಾಧ್ಯನೋ ಅಲ್ಲಲ್ಲಿ ಬಂಕರ್ಗಳನ್ನ ಕಟ್ಕೊಂಡಿರ್ತಾರೆ, ಅಲ್ಲಲ್ಲಿ ಸಂಗಡಗಳನ್ನ ಕಟ್ಕೊಂಡಿರ್ತಾರೆ. ಒಂದೊಂದನ್ನ ಕ್ಲಿಯರ್ ಮಾಡ್ತಾ ಮಾಡ್ತಾ ಮೇಲೆ ಹೋಗ್ಬೇಕಾಗುತ್ತೆ. 4ನೇ ತಾರೀಕು ರಾತ್ರಿ ಅಟ್ಯಾಕ್ ನ ಶುರು ಮಾಡಿದ್ವಿ, ಬೆಟ್ಟವನ್ನ ಹತ್ತಾ ಇದೀವಿ. 5ನೇ ತಾರೀಕು ಬೆಳಗಿನ ಜಾವ ಆಗಿಲ್ಲ, ಇನ್ನು ಪಾಕಿಸ್ತಾನದವರಿಗೆ ಗೊತ್ತಿಲ್ಲ ನಾವಲ್ಲಿ ಬಂದಿದ್ದೀವಿ ಅಂತ. ಅವಾಗ ನಾನು ಏನ್ ಅಬ್ಸರ್ವ್ ಮಾಡ್ತೀನಿ, ನಾನು ಲೀಡ್ ಸ್ಕೌಟ್ ಅಲ್ಲಿ ಇರೋದ್ರಿಂದ ನನಗೇನು ಮೊದಲನೇ ಸಲ ಏನ್ ಕಾಣಿಸ್ಕೊಳುತ್ತೆ ಅಂದ್ರೆ, ಮೊದಲನೇ 3 ಬಂಕರ್ಗಳು ಕಾಣಿಸ್ಕೊಳ್ಳುತ್ತೆ. ಪಾಕಿಸ್ತಾನದವರ ವಶದಲ್ಲಿದ್ದಂತ 3 ಬಂಕರ್ಗಳು ಕಾಣಿಸ್ಕೊಂತವೆ. ಅವಾಗ ನಾನು ಏನ್ ಐಡಿಯಾ ಮಾಡ್ತೀನಿ, 120 ಜನ ಒಂದೇ ಸಲ ಅಟ್ಯಾಕ್ ಮಾಡಕ್ ಹೋದ್ರೆ ಶಬ್ದ ಹಾಗೆ ಆಗುತ್ತೆ, ಅವ್ರಿಗೆ ಎಚ್ಚರ ಆಗತ್ತೆ. ಎಚ್ಚರ ಆದ್ರೆ ಫೈರ್ ಮಾಡಕ್ ಶುರು ಮಾಡಿದ್ರೆ ಅಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಸ್ಟೆಲ್ತ್ ಅಂತ ಹೇಳ್ತೀವಿ, ಸರ್ಪ್ರೈಸ್ ಎಲಿಮೆಂಟ್ ಅನ್ನ ಮೇಂಟೈನ್ ಮಾಡಬೇಕು ಅಂತ ನಾನು 10 ಜನನ ಟೀಮ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಅದ್ರ ಐಡಿಯಾ ಏನಿತ್ತು ಅಂದ್ರೆ, 3 ಜನ ಎಡಗಡೆ ಬಂಕರ್ನ ಅಟ್ಯಾಕ್ ಮಾಡಬೇಕು, 3 ಜನ ಬಲಗಡೆ ಬಂಕರ್, ನನ್ನ ಜೊತೆಗೆ ಒಂದು 3 ಜನ ಮಧ್ಯದ ಬಂಕರ್ನ ಅಟ್ಯಾಕ್ ಮಾಡಬೇಕು. ಹೇಗೆ ಅಟ್ಯಾಕ್ ಮಾಡಬೇಕು, ಅವರಿಗೆ ಗೊತ್ತಾಗ್ಲಿದ್ದಂಗೆ, ಅಂದ್ರೆ ನಮ್ಮ ಶತ್ರುಗಳು ಗೊತ್ತಾಗ್ಲಿದ್ದಂಗೆ, ಸೌಂಡ್ ಮಾಡ್ಲಿದ್ದಂಗೆ ತವಳ್ತಾ ಹೋಗ್ಬೇಕು. ಆ ಟೀಮ್ ರೀಚ್, 2 ಟೀಮ್ ರೀಚ್ ಆಗುತ್ತೆ, ನನ್ನ ಟೀಮ್ ರೀಚ್ ಆಗುತ್ತೆ. ಆದ ನಂತರ ನಾನು ಸಿಗ್ನಲ್ ಅನ್ನ ಕೊಡ್ತೀನಿ. ಸಿಗ್ನಲ್ ಕೊಟ್ಟ ಮೇಲೆ ನಮ್ಮಲ್ಲಿ ಇದ್ದಂತ ಹ್ಯಾಂಡ್ ಗ್ರೆನೇಡ್ ಅನ್ನ ತೆಗೆದ ಬಂಕರ್ದೊಳಗೆ ಎಸಿಬೇಕು. ಒಂದೇ ಸಲ, ಇದೆಲ್ಲ ಸೈಮಲ್ಟೇನಿಯಸ್ ಒಂದೇ ಸಲ ಆಗಬೇಕು. ಹ್ಯಾಂಡ್ ಗ್ರೆನೇಡ್ ಅನ್ನ ಎಸಿತೀವಿ, ನಮ್ಮಲ್ಲಿ ಇದ್ದಂತ ವೆಪನ್ ನ ತೆಗೆದು ಬುಲೆಟ್ ಅನ್ನ ಹಾರಿಸಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸಣ್ಣ ಟೀಮ್, ಶಬ್ದ ಆಗ್ಬಾರ್ದು, ಅವ್ರಿಗೆ ಎಚ್ಚರ ಆಗ್ಬಾರ್ದು ಅಂತ ನಾವು ಕ್ರಾಲ್ ತಗೊಳಕ್ ಶುರು ಮಾಡ್ತೀವಿ. ತಗೊಳ್ತಾ ನಾನು ನನ್ನ ಬಂಕರ್ ಹತ್ರ ಬಂದು ರೀಚ್ ಆಗ್ತೀನಿ. ನನ್ನ ಜೊತೆಗೆ 3 ಜನ ಇದ್ದಾರೆ. ಎಡಗಡೆ ಬಂಕರ್ ಅಲ್ಲಿ 3 ಜನ, ರೈಟ್ ಸೈಡ್ ಬಂಕರ್ ಅಲ್ಲಿ 3 ಜನ, 3 ಟೀಮ್ ರೀಚ್ ಆಗಿ ರೆಡಿ ಆಗಿದ್ದೀವಿ. ನಾವೊಂದು ಸಿಗ್ನಲ್ ಅನ್ನ ಕೊಡ್ತೀನಿ. ಸಿಗ್ನಲ್ ಕೊಟ್ಟ ನಂತರ ಹೆಲ್ ಬ್ರೋ ಕ್ಲೂಸ್ ಅಂತ ಹೇಳ್ತೀವಲ್ಲ, ಅಂದ್ರೆ ಬೆಟ್ಟದ ತುದಿ ಮೇಲೆ ಕತ್ಲಿದೆ, ಏನೋ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ನಡೀತಾ ಇದೆ. ಎಲ್ಲರೂ ಅಂದ್ರೆ ಶಬ್ದನೇ ಆಗ್ತಾ ಇಲ್ಲ. ಒಂದೇ ಸಲ ನಾನು ಸಿಗ್ನಲ್ ಕೊಟ್ಟ ಮೇಲೆ ನಮ್ಮಲ್ಲಿದ್ದಂತ ಗ್ರೆನೇಡ್ ಅನ್ನ ತೆಗೆದು ಎಸಿತೀವಿ. ಎಸದ ತಕ್ಷಣ ಸೌಂಡ್ ಶುರು ಆಗುತ್ತೆ. ಹಾಗಾಗಿ ಫೈರಿಂಗ್ ಸ್ಟಾರ್ಟ್ ಮಾಡ್ತೀವಿ. ಮೇಲ್ಗಡೆ ಇದ್ದಂತ ಪಾಕಿಸ್ತಾನದವ್ರಿಗೆ ಗೊತ್ತಾಗುತ್ತೆ, ಫೈರಿಂಗ್ ಅವರು ಶುರು ಮಾಡ್ತಾರೆ. ಕೆಳಗಡೆ ನನ್ನ ಜವಾನ್ಸ್ ಕೂಡ ಫೈರಿಂಗ್ ಮಾಡ್ತಾರೆ. ಎಲ್ಲಿ ನೋಡಿದ್ರು ಫ್ಲಾಶ್ ಆಗ್ತಾ ಇದೆ, ಎಲ್ಲಿ ನೋಡಿದ್ರು ಗ್ರೆನೇಡ್ಸ್ ಹಿಡಿತಾ ಇದೆ, ಎಲ್ಲಿ ನೋಡಿದ್ರು ಶೆಲ್ಲಿಂಗ್ ಆಗ್ತಾ ಇದೆ. ಬಟ್ ನಮ್ಮ ಅದೃಷ್ಟ ಏನು ಅಂತಂದ್ರೆ, ಅವರು ಆ 3 ಬಂಕರ್ ಇದ್ದಂತ ನಮ್ಮ ಶತ್ರುಗಳು ಎದ್ದು ವಾಪಸ್ ಫೈರ್ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ನ್ಯೂಟ್ರಲೈಸ್ ಮಾಡ್ತೀವಿ. ನ್ಯೂಟ್ರಲೈಸ್ ಮಾಡಿದ್ಮೇಲೆ ಆ ಬಂಕರ್ ಅನ್ನ ನಾವು ವಶಪಡಿಸ್ಕೋಬೇಕು. ಆ ಬಂಕರ್ನ ನಾವು ವಶಪಡಿಸ್ಕೋಬೇಕು ಅಂದ್ರೆ ಸ್ಯಾನಿಟೈಸ್ ಮಾಡ್ಬೇಕು. ಸ್ಯಾನಿಟೈಸ್ ಅಂದ್ರೆ ನಮ್ಮ ಶತ್ರುಗಳ ಬಾಡಿಗಳು ಏನಿರ್ತವೆ ಅವನ್ನ ತೆಗೆದು ಆಚೆ ಹಾಕ್ಬೇಕು. ಅವ್ರಿಗೆ ಗುಂಡು ತಗಲಿರುತ್ತೆ, ಅಲ್ಲೆಲ್ಲ ರಕ್ತ ಆಗಿ ಹೋಗಿರುತ್ತೆ. ನೀವು ಹೋಗಿ ಕುಂದ್ರಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ. ಅದಕ್ಕೆ ಐಸ್ ತಗೊಂಡು ಅದ್ರ ಮೇಲೆ ಹಾಕಿದ್ರೆ ಒಂದಿಷ್ಟು ವಾಶ್ ಆದಂಗ, ಒಂದಿಷ್ಟು ತೊಳೆದಂಗ ಆಗುತ್ತೆ, ಒಂದಿಷ್ಟು ಅದು ಗಲೀಜ್ ಹೋಗುತ್ತೆ. ಅದನ್ನ ಮಾಡ್ತಾ ಇದ್ವಿ. ಅವ್ರೇನಾದ್ರೂ ಮೈಂಡ್ ಸಡಿಗಿಟ್ಟಿದ್ರ ಇದನ್ನೆಲ್ಲ ಹುಡುಕ್ತಾ ಇದ್ವಿ. ಹುಡುಕ್ಬೇಕಾದ್ರೆ ಬೆಳಗಿನ ಜಾವ ಆಗ್ತಾ ಬರ್ತಾ ಇದೆ. ನಾನು ಬಲಗಡೆ ಬಂಕರ್ ಎಡಗಡೆ ಬಂಕರ್ ಸರಿಯಾಗಿ ಮಾಡ್ತಾ ಇದ್ರಲ್ಲ ಅಂತ ತಿರುಗಿ ನೋಡ್ತಾ ಇದ್ದೀನಿ. ತಿರುಗಿ ನೋಡಿದಾಗ ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಮುಖ ಕೆಳಗ್ ಮಾಡಿ ಬಿದ್ದಿದ್ದು ಕಾಣುತ್ತೆ ನನಗೆ. ಅವ್ನು ನೋಡಿದ ತಕ್ಷಣ ನಂಗೆ ಅನಿಸ್ತಾ ಇದೆ,
ಕೈ ಯಾವ್ದೋ ತರ ಟಿಸ್ಟ್ ಆಗ್ಬಿಟ್ಟಿದೆ, ಕಾಲು ಯಾವ್ದೋ ತರ ಸೊಟ್ಟಾಗಿ ಬಿದ್ದುಬಿಟ್ಟಿದ್ದಾನೆ. ನೋಡಿದ ತಕ್ಷಣ ಅನಿಸ್ತಾ ಇದೆ ಅವ್ನು ಬದುಕಿಲ್ಲ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಒಂದು ಹೋಪ್, ಅವ್ನು ಬದುಕಿರ್ಲಿ, ಕೆಳಗಡೆ ಹೋಗಿ ಅವನ್ನ ಕೆಳಗಡೆ ಡಾಕ್ಟರ್ನ ಕಳಿಸಿ ಏನಾದ್ರು ಟ್ರೀಟ್ಮೆಂಟ್ ಮಾಡ್ಸೋಣ, ಅವ್ನ ಕೆಳಗಡೆ ಕಳಿಸಿ ಅನ್ನೋದ್ರಲ್ಲಿ ಓಡ್ ಬರ್ತೀನಿ. ಅವನ ಹತ್ರ ಓಡ್ ಬಂದ ಬಾಡಿನ ಹಿಂಗ್ ಟಿಲ್ಟ್ ಮಾಡ್ತೀನಿ, ಎಳೆ ಬಿಸಿಲು ಅವ್ನ ಮಕ್ಕದ ಮೇಲೆ ಬೀಳ್ತಾ ಇದೆ. ನಾನ್ ತಿರುಗಿಸಿ ನೋಡಿದಾಗ ಶ್ಯಾಮ್ ಸಿಂಗ್ ಅಂತ ಹೇಳಿದ್ನಲ್ಲ, ಶಾಮಿ ಅಂತಂದ ಅವ್ನು ತಿಳ್ಕೊಂಡ್ಬಿಟ್ಟಿದೆ. ಎಂತ ವಿಪರ್ಯಾಸ ನೋಡಿ, ಎಷ್ಟು ದುಃಖ ಆಗ್ತಿತ್ತು ನನಗೆ ಯಾವಾಗ ಅಂದ್ರೆ, ಅವನಿಗೊಂದು ಅವಕಾಶ ಇತ್ತು, ಬರದೇ ಇದ್ದಿದ್ರು ನಡೀತಿತ್ತು. ಅವನಿಗೆ ಹುಷಾರಿರ್ಲಿಲ್ಲ, ನಾವು ಬರೋದು ಬೇಡ ಅಂತ ಹೇಳಿದ್ರು ಕೂಡ ಅವನು ಯುದ್ಧಕ್ಕೆ ಬರ್ತಾನೆ, ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ದಟ್ ಈಸ್ ವೈ ಇಟ್ಸ್ ಫಾರ್ ದ ಅಲ್ಟಿಮೇಟ್ ಸ್ಯಾಕ್ರಿಫೈಸ್ ಅಂತ ಹೇಳ್ತೀವಿ. ನನಗೆ ಇನ್ನೂ ಯಾವಾಗ ಬೇಜಾರಾಗುತ್ತೆ ಅಂತಂದ್ರೆ, ಅವನೊಂದು ನಾನ್ ಹಾಸ್ಪಿಟಲ್ ಇದ್ದಾಗ ನನಗೆ ಗೊತ್ತಾಗುತ್ತೆ, ಅವನೊಂದು ಪತ್ರ ಒಂದು ಸಣ್ಣ ಚಿಟ್ಟನ್ನ ಬರೆದಿಟ್ಟಿದ್ದ. ಅದ್ರಲ್ಲಿ ಬರೆದಿಟ್ಟಿದ್ದಂತೆ, ಈ ಜಿಂದಗಿ ಬಿ ಕ್ಯಾ ಜಿಂದಗಿ ದುಶ್ಮನ್ ಕೋ ಮಾರೆ ಬಿನಾ, ಈ ಜಿಂದಗಿ ಬಿ ಕ್ಯಾ ಜಿಂದಗಿ ಮೌತ್ ಕೆ ಬಿನಾ. This is the Jawan of an Indian Army, ladies and gentlemen. This is how they perform. 5ನೇ ತಾರೀಕು ಬೆಳಗಿನ ಜಾವದ ಘಟನೆ ಹೇಳಿದೆ. ಅವನನ್ನ ಕೆಳಗಡೆ, ಆ ದೇಹವನ್ನ ಕೆಳಗಡೆ ಕಳಿಸ್ತೀವಿ. ಅವಾಗ ಕೆಳಗಡೆ ಕಳಿಸ್ಬೇಕಾರೆ ಸ್ಲೀಪಿಂಗ್ ಬ್ಯಾಗ್ ಅಲ್ಲಿ ಅವನ ದೇಹವನ್ನ ಹಾಕಿ ಜಿಪ್ ಯಾವಾಗ ಮುಚ್ತಿದ್ದೆ, ಅವನ ಮುಚ್ಕೊಂತ ಇತ್ತಲ್ಲ, ಅವಾಗ ನನಗೆ ನಾನೇ ಪ್ರಾಮಿಸ್ ಅನ್ನ ಮಾಡ್ಕೊಂತ ಇದ್ದೆ, ನಿನ್ಗೆ ಯಾರು ಈ ಗತಿ ತಂದಿದಾರಲ್ಲ ಶ್ಯಾಮ್ ಸಿಂಗ್, ಅವ್ರನ್ನ ಇಲ್ಲಿಂದ ಹೊರಗೋಡಿಸೋರು, ನಾ ಇಲ್ಲಿಂದ ಬರಲ್ಲ ಅಂತ ನನಗೆ ನಾನು ಅನ್ಕೊಂತ ಇದ್ದೆ. 5ನೇ ತಾರೀಕು ಬೆಳಗಿನ ಜಾವ ಆ ಬೆಟ್ಟ ದೊಡ್ಡ ಇರೋದ್ರಿಂದ ಬಹಳಷ್ಟು ದೊಡ್ಡ ಬೆಟ್ಟ ಅದು. ಬಲ್ಲ ಕಡೆ ಸಂಗಡ ಮತ್ತೆ ಬಂಕರ್ಗಳನ್ನ ಕಟ್ಕೊಂಡಿದ್ದಾರೆ. ನಮಗ್ ಒಂದೊಂದು ಬಂಡೆಗಳು, ಇಲ್ಲಿಂದ ನಾನು ಆ ಬಂಡೆಗಳಿಗೆ ಹೋಗ್ತಿದ್ದೀನಿ, ಆ ಬಂಡೆಗಳಿಂದ ಆ ಬಂಕರ್ ಒಳಗೆ ಓಡ್ತಾ ಇದ್ದೀನಿ ಅಂತಂದ್ರೆ ಆ ತುದಿವರೆಗೂ ನಾನು ಅಷ್ಟು ಹತ್ರ ಹೋಗ್ತಾ ಇದ್ದೀನಿ ಅಂತ. ಸೊ 4ನೇ ತಾರೀಕು ರಾತ್ರಿಯಿಂದ ಯುದ್ಧ ನಡೀತಾ ಇದೆ. 5ನೇ ತಾರೀಕು ಬೆಳಗಿನ ಜಾವ, 5ನೇ ತಾರೀಕು ರಾತ್ರಿ, 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾನೆ ಇದೆ. ಅವಾಗ ನಮ್ಮ ಕಮಾಂಡಿಂಗ್ ಆಫೀಸರ್ ರೇಡಿಯೋ ಸೆಟ್ ಅಲ್ಲಿ ಮೆಸೇಜ್ ಕೊಡ್ತಾರೆ, ನೀವು 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ, 6ನೇ ತಾರೀಕು ಮಧ್ಯಾಹ್ನ ಹೋಗಿದೆ, ನಿಮ್ಗೇನಾದ್ರೂ ಒಂದಷ್ಟು ಊಟಕ್ಕೆ ಕಳಿಸಲ್ಲ. ಬಟ್ ನನಗ್ ಗೊತ್ತು, ಊಟ ಬರ್ಬೇಕಂದ್ರೆ ಬೆಟ್ಟದ ತುದಿಯಿಂದ ಬರ್ಬೇಕು. ನಮ್ಗೆ ಗೊತ್ತಿತ್ತು ಇದೊಂದು 2-3 ದಿನ ಆಗುತ್ತೆ ಅಂತ. ಹಾಗಾಗಿ ನಾವ್ ಏನ್ ಮಾಡಿದ್ವಿ ಅಂದ್ರೆ, ಬೆಟ್ಟದ ಮಧ್ಯದಲ್ಲಿ ಒಂದಿಷ್ಟು ಗುಂಡು ಮದ್ದುಗಳನ್ನ ಡಂಪ್ ಮಾಡಿದ್ವಿ, ಸ್ಟೋರ್ ಮಾಡಿದ್ವಿ. ನಾವ್ 2 ದಿನದ ಹೋರಾಡ್ತಾ ನಮ್ಮಲ್ಲಿ ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಆ ರೇಡಿಯೋ ಸೆಟ್ ಅಲ್ಲಿ ಹೋಗಿ ನಾನು ಮತ್ತೆ ನಮ್ಮ ಕಮಾಂಡಿಂಗ್ ಆಫೀಸರ್ ಮೆಸೇಜ್ ಕೊಡ್ತೀನಿ, ಸರ್ ನೀವು ಊಟದ ಚಿಂತೆ ಬಿಟ್ಟು ಬಿಡಿ, ನಮ್ಮ ಒಂದಿಷ್ಟು ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ, ಅದನ್ನ ಕಳಿಸ್ಕೊಡಿ. ನೀವು ಯೋಚನೆ ಮಾಡ್ತಿರ್ಬೋದು, 2 ದಿನ 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ದು, 6ನೇ ತಾರೀಕು ಮಧ್ಯಾಹ್ನ ಊಟ ಕಳಿಸ್ಲಾ ಅಂತ ಕೇಳಿದ್ರು ನಾನು ಬೇಡ ಅಂತ ಇದ್ದೀನಿ. ಅಂದ್ರೆ ಹೇಗ್ ಸರ್ವೈವ್ ಆದ್ವಿ ಅಂತ, ನಾವು ಹೇಗ್ ತಡ್ಕೊಂಡ್ವಿ ಅಂತ. ಜುಲೈ ತಿಂಗಳಲ್ಲೂ ಅಲ್ಲಿ ಹಿಮ ಇರುತ್ತೆ, ಹಿಮದ ಮೇಲಿನ ಭಾಗ ಗಲೀಜಾಗಿದೆ, ಯಾಕಂದ್ರೆ ನೀವು ಅದ್ರ ಮೇಲೆ ಓಡಿದಿರ, ಯಾರಿಗಾದ್ರೂ ಗುಂಡು ತಗಲಿದೆ, ರಕ್ತ ಸೂರಿದೆ, ಅದ್ರ ಮೇಲೆ ಶೆಲ್ಲಿಂಗ್ ಆಗಿರುತ್ತೆ, ಅದ್ರ ಮೇಲೆ ಓಡಿರ್ತೀರ, ಅದ್ರ ಮೇಲೆ ತವಳಿರ್ತೀರ, ಗಲೀಜಾಗೋಗ್ಬಿಡಿರುತ್ತೆ. ಹಾಗಾಗಿ ಮೇಲಿನ ಭಾಗದ ಐಸ್ ಏನಿರ್ತಿತ್ತಲ್ಲ ಅದನ್ನ ಅಷ್ಟು ತೆಗಿತಾ ಇದ್ವಿ, ಕೆಳಗಿನ ಭಾಗದ ಐಸ್ ಏನೋ ಒಂದ್ ಸ್ವಲ್ಪ ಫ್ರೆಶ್ ಅನಿಸ್ತಿತ್ತು, ಅದನ್ನ ಬಾಯಲ್ಲಿ ಹಾಕೊಂತ ಇದ್ವಿ. ಹೌದು, ನಮ್ಮ ಹೊಟ್ಟೆಯಲ್ಲಿ ಏನೋ ಹೋಗಿದೆ, ನಾವು ಏನೋ ಒಂದ್ ಸ್ವಲ್ಪ ತಿಂದಿದೀವಿ ಅಂತ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿ ಅಂತ ಹಿಂಗ್ ಹೋರಾಟವನ್ನ ಮಾಡ್ತಾ ಇದ್ವಿ. ಅವಾಗ ನಾನು ಯಾವಾಗ ಈ ಮೆಸೇಜ್ ಅನ್ನ ಕೊಡ್ತೀನೋ, ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ ಅಂತ, ಅವಾಗ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವರು ಮತ್ತು ಅವ್ರ ಟೀಮ್ ಜೊತೆಗೆ ಒಂದಿಷ್ಟು ಗುಂಡು ಮದ್ದುಗಳನ್ನ ತಗೊಂಡು ಬರ್ತಾ ಜಾಯ್ನ್ ಆಗ್ತಾರೆ. ಅವರು ಬಂದಿದ್ದಾರೆ ಅಂದ್ಮೇಲೆ ಒಂದು ಹೊಸ ಹುಮ್ಮಸ್ಸಿಂದ ಯುದ್ಧ ಶುರು ಆಗುತ್ತೆ. ನಾವು 7ನೇ ತಾರೀಕು ಸ್ಟ್ರೇಟ್ ಅವೇ 7ನೇ ತಾರೀಕು ಬೆಳಗಿನ ಜಾವಕ್ಕೆ ಬರ್ತೀನಿ. 7ನೇ ತಾರೀಕು ಬೆಳಗಿನ ಜಾವ, 4ನೇ ತಾರೀಕು ರಾತ್ರಿ ಯುದ್ಧ ಶುರು ಮಾಡಿದೀವಿ. 7ನೇ ತಾರೀಕು ಬೆಳಗಿನ ಜಾವದವರೆಗೂ ನಾವು ಎಲ್ಲಿವರೆಗೂ ಅಡ್ವಾನ್ಸ್ ಮಾಡಿದೀವಿ ಅಂದ್ರೆ, ಪಾಕಿಸ್ತಾನದ ವಶದಲ್ಲಿ ಇನ್ನು ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ. ಅದನ್ನ ನಾನು ಗೆದ್ರೆ ಆ ಬೆಟ್ಟವನ್ನ ಗೆದ್ದಾಗ ಆಗುತ್ತೆ. ನಾವೊಂದು ಬಂಕರ್ ಕುತ್ಕೊಂಡಿದ್ದೀನಿ, ನನ್ನ ಬಲಗಡೆ ಒಂದು ದೊಡ್ಡ ಬಂಡೆಗಲ್ಲಿದೆ, ಬಂಡೆಗಲ್ಲಾಚೆ ಪಾಕಿಸ್ತಾನದ ಕೊನೆ ಪೋಸ್ಟ್ ಇದೆ. ನನ್ನ ಕೈಯಲ್ಲಿ AK-47. ಯಾವಾಗ ನಮ್ಗೆ ಅವಕಾಶ ಸಿಗುತ್ತೋ ಬಂಡೆಗಲ್ ಮೇಲೆ ಹತ್ತಿ ಫೈರ್ ಮಾಡ್ತಾ ಇದ್ದೀನಿ, ಕೆಳಗೆ ಕುತ್ಕೊಂತಾ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಅವರೊಂದು ಹ್ಯಾಂಡ್ ಗ್ರೆನೇಡ್ ಅನ್ನ ಎಸಿತಾರೆ. ಅದು ಹ್ಯಾಂಡ್ ಗ್ರೆನೇಡ್ ನೀವು ಪಿಕ್ಚರ್ ಅಲ್ಲೆಲ್ಲ ನೋಡಿರ್ಬೋದು, ಪಿನ್ ತೆಗೆದಿ ತರ ಎಸಿತಾರಲ್ಲ, ಕೈ ಬಾಂಬ್ ಅಂತ ಹೇಳ್ತೀವಲ್ಲ, ಆ ತರ ಒಂದು ಕೈ ಬಾಂಬ್ ಅನ್ನ ಎಸಿತಾರೆ. ನಾನು ಕುತ್ಕೊಂಡಿದ್ದೀನಿ ಅಂದ್ರೆ ನನ್ನ ಕಾಲೆದ್ರಿಗೆ ಅದು ಬಂದು ಗ್ರೆನೇಡ್ ಬೀಳುತ್ತೆ. ಆ ಗ್ರೆನೇಡ್ ಡಿಸೈನ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರಲಿ. ನೀವು ಪಿನ್ ತೆಗಿತೀರಾ, ಎಸಿತೀರಾ, ಎಸಿದ ತಕ್ಷಣ ಬ್ಲಾಸ್ಟ್ ಆದ್ರೆ ಹೆಸರಿಗೆ ಪೆಟ್ಟು ಬೀಳುತ್ತೆ. ಬಟ್ ಅದ್ರ ಐಡಿಯಾ ಏನು, ನಮ್ಮ ಶತ್ರುಗಳು ಬೀಳ್ಬೇಕಂದ್ರೆ ಅದಕ್ಕೊಂದ್ ಸ್ವಲ್ಪ ಟೈಮ್ ಬೇಕು, ಒಂದು 4 ಸೆಕೆಂಡ್ ಟೈಮ್ ಆಗಿರುತ್ತೆ. ನೀವು ಪಟಾಕಿ ಹಚ್ಚಿದಾಗ ಒಂದ್ ಸ್ವಲ್ಪ ಟೈಮ್ ಇರುತ್ತಲ್ಲ ನೀವು ಈ ಕಡೆ ಬರಕ್ಕೆ, ಹಂಗೆ ಅದಕ್ಕೊಂದು 4 ಸೆಕೆಂಡ್ ಟೈಮ್ ಆಗಿರುತ್ತೆ. ಅದ್ರ ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಹೈಪೋಥೆಟಿಕಲಿ ಗ್ರೆನೇಡ್ ಇಲ್ಲಿ ಏನಾದ್ರು ಬಂದು ಬಿದ್ದು ಸಿಡಿದ್ರೆ ಅಕ್ಕಪಕ್ಕದಿಂದ ಸುಮಾರು 10 ಮೀಟರ್ ಇರುತ್ತಲ್ಲ, ಎಲ್ಲ ಚಿದ್ರೆ ಆಗುತ್ತೆ. ಅಂತ ಗ್ರೆನೇಡ್ ಬಂದು ನನ್ನ ಕಾಲ ಹತ್ರ ಬಿದ್ದಿದ್ದು. ನಾನು ಎದ್ದು ಓಡಕ್ಕಾಗಲ್ಲ, ಯಾಕಂದ್ರೆ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ, ಗ್ರೆನೇಡ್ ಅಲ್ಲಿ ಬಿದ್ದಿದೆ, ಆ ಬಂಕರ್ ಎಂಟ್ರೆನ್ಸ್ ಆ ಕಡೆ, ಅದನ್ನ ತಡಾದ್ ಹೋಗ್ಬೇಕು, ಅದು ಅವಕಾಶ ಇಲ್ಲ. ಆಮೇಲೆ ಅವ್ರು ಗ್ರೆನೇಡ್ ಎಸಿದ್ರೆ ಕಾಯ್ತಾ ಇರ್ತಾರೆ, ಕುಚ್ ಹರ್ಕತ್ ಹೋಗ ಅಂದ್ರೆ ಮೂವ್ಮೆಂಟ್ ಆಗುತ್ತೆ, ಗುಂಡು ಹೊಡೆಯಲ್ಲ ಅಂತ ಕಾಯ್ತಾ ಇರ್ತಾರೆ. ಎದ್ದು ಓಡಕ್ಕಾಗಲ್ಲ. ಎಲ್ ಶೇಪ್ ಬಂಕರ್ ಇದೆ. ನಾನು ಒಂದ್ ಕಡೆ ಕುತ್ಕೊಂಡಿದ್ದೀನಿ, ನನ್ನ ಇಬ್ಬರು ಜವಾನ್ಸ್ ಆ ಕಡೆ ಕುತ್ಕೊಂಡಿದ್ದಾರೆ. ನನ್ನ ಕಾಲಿಂದ ಹ್ಯಾಂಡ್ ಗ್ರೆನೇಡ್ ಅನ್ನ ಅವ್ರ ಕಡೆ ಹೇಗೆ ಒದಿಲಿ, ಮನಸ್ಸು ಒಪ್ಪಲ್ಲ.
ಯಾಕಂದ್ರೆ ನಾನು ಅದನ್ನ ಗ್ರೇಡ್ ಸ್ವಲ್ಪ ದೂರ ಓದಿಬಹುದು, ಬಟ್ ಒತ್ತರೂ ಕೂಡ ನನ್ನ ಜವಾನ್ಸ್ ಹತ್ರ ಹೋಗುತ್ತೆ, ಮನಸ್ಸು ಒಪ್ಲಿಲ್ಲ. ಹಾಗಾಗಿ ನಮಗೆ ಟ್ರೈನಿಂಗ್ ಅಲ್ಲಿ ಹೇಳ್ಬಿಟ್ಟಿರ್ತಾರೆ, ನೀವು ಏನೇ ಮಾಡ್ಬೇಕಿದ್ರು ಆ 4 ಸೆಕೆಂಡ್ ಅಲ್ಲಿ ಮಾಡ್ಬೇಕು. ನನ್ನಲ್ಲಿ ಇದ್ದಿದ್ದು ಒಂದೇ ಒಂದು ಅವಕಾಶ, ಅದ್ರ ಎತ್ಕೊಂಡು ವಾಪಸ್ ಎಸಿಲಿಕ್ಕೋದು. ನಾನು ಹೇಳಿದ ಹಬ್ಬದಲ್ಲಿ ನೀವು ಪಟಾಕಿ ಹೊಡೆದ್ರೆ ಎಷ್ಟು ದೂರ ಓಡೋಗ್ತೀರ, ಬಟ್ ಆ ಲೈವ್ ಗ್ರೆನೇಡ್ ಕಿಲ್ಲಿಂಗ್ ರೇಡ್ 10 ಮೀಟರ್ ಕಿಲ್ಲಿಂಗ್ ರೇಡ್ ಇರುವಂತ ಒಂದು ಗ್ರೆನೇಡ್ ಅನ್ನ ಎತ್ಕೊಂಡು ವಾಪಸ್ ಎಸಿಲಿಕ್ಕೋದು. ನೀವೇನಾದ್ರೂ ಒಂದು ಕಲ್ಲನ್ನ ಚೆಂಡನ್ನ ಎಸಿತೀರ ಅಂದ್ರೆ ನಿಮ್ಗೆ ಪ್ರಾಪರ್ ಸ್ವಿಂಗ್ ಬೇಕಾನೆ, ಕೈ ಆಡ್ಸಿದ್ರೆ ದೂರ ಆಗುತ್ತೆ. ನನ್ನ ಕೈ ಆಡ್ಸಕ್ ಜಗನೇ ಇರಲಿಲ್ಲ, ಯಾಕಂದ್ರೆ ಒಂದು ಕನ್ಸ್ಟ್ರೈನ್ಡ್ ಒಂದು ಚಿಕ್ಕ ಜಗದಲ್ಲಿ ಕುತ್ಕೊಂಡಿದ್ದೆ. ಅದು ರಾಂಗ್ ಸೈಡ್ ಎಸಿಬೇಕಿತ್ತು, ಎತ್ಕೊಂಡೆ ವಾಪಸ್ ಎಸಿಲಿಕ್ಕೋದೆ, ಬಟ್ ಅದು ಪ್ರಾಪರ್ ಸ್ವಿಂಗ್ ಸಿಗ್ಲಿಲ್ಲ. ಹಂಗಾಗಿ ಬಂಡೆಗಳಿಗೆ ಬಡಿತು, ಉರುಳಿ ಬಂದು ಮತ್ತೆ ನನ್ನ ಕಾಲ ಹತ್ರ ಬಿತ್ತು. ಆ ಒಂದು 4 ಸೆಕೆಂಡ್ ಅಲ್ಲಿ 2-3 ಸೆಕೆಂಡ್ ಅನ್ನ ಕಳ್ಕೊಂಡಿದ್ದೀನಿ, ಜಸ್ಟ್ 1 odd ಸೆಕೆಂಡ್ಗೂ. ನಾನು ಏನನ್ನು ವರ್ಣಿಸಿ ಹೇಳ್ತಾ ಇಲ್ಲ. ಸಾವನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. 26 ವರ್ಷದ ಹಿಂದೆ ಆದಂತ ಘಟನೆ ಇರಬಹುದು, ಅದ್ ಹೆಂಗ್ ಬಡಿತು, ಹೆಂಗ್ ಉರುಳು ಬಂದ್ ಬಿತ್ತು, ಹೆಂಗ್ ನಿತ್ಕೊಂತು, ಹೆಂಗ್ ಸೌಂಡ್ ಮಾಡ್ತು, ಎಲ್ಲ ನೆನಪಿದೆ ನಾನು. ಆ 1 ಸೆಕೆಂಡ್ ನಿಮ್ಗೆ ಅನಿಸ್ಬೋದು 1 ಸೆಕೆಂಡ್ ಏನಮ್ಮ, 2 ಸೆಕೆಂಡ್ ಏನಮ್ಮ, ನೀವು ಕಣ್ಣು ಮುಚ್ಚಿ ಕಣ್ಣು ತೆಗಿದ್ರೆ 2 ಸೆಕೆಂಡ್ ಆಗೋಗುತ್ತೆ ಅಂತ. ಬಟ್ ಸಾವು ಮತ್ತು ಬದುಕಿನ ಮಧ್ಯೆ ಯಾವಾಗ ಹೋರಾಡ್ತಿರ್ತಿರಲ್ಲ, ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅಂತ ಹೇಳ್ತೀವಲ್ಲ, ಅದು ಕೌಂಟ್ ಆಗುತ್ತೆ, ಅದು ಮ್ಯಾಟರ್ ಆಗುತ್ತೆ. ಆ 1 ಸೆಕೆಂಡ್ ಅಲ್ಲಿ ನನಗೆ ಅನಿಸ್ತಾ ಇದೆ, ಇನ್ನು 1 ಸೆಕೆಂಡ್ ಅಲ್ಲಿ ಗ್ರೆನೇಡ್ ಬ್ಲಾಸ್ಟ್ ಆಗುತ್ತೆ, ನವೀನ್ ನಾಗಪ್ಪ ಬದುಕಲ್ಲ. ನನ್ನ ತಂದೆ ತಾಯಿಗೆ ಸುದ್ದಿ ಗೊತ್ತಾದ ತಕ್ಷಣ ಅವ್ರಿಗೆ ಬೇಜಾರ್ ಆಗೇ ಆಗುತ್ತೆ. ಬಟ್ ನಾನು ಹೀಗೆ ಕುತ್ಕೊಂಡ್ರೆ, ಆ ಗ್ರೆನೇಡ್ ಸಿಡಿದ್ರೆ ನನ್ನ ಮೇಲಿನ ಭಾಗ ಎಲ್ಲ ಛಿದ್ರ ಆಗುತ್ತೆ. ಮನೆಗೆ ವಾಪಸ್ ನವೀನನ್ನ ಏನಂತ ಕಳಿಸ್ತಾರೆ, ಏನು ಉಳಿದಿರದೇ ಇಲ್ಲ. ಎಲ್ಲೋ ಒಂದಿಷ್ಟು ಬಿದ್ದಂತ ಮಾಂಸ ತುಂಡುಗಳನ್ನ, ಎಲುಬು ತುಂಡುಗಳನ್ನ ಗೋಣಿ ಚೀಲದಲ್ಲಿ ಹಾಕಿ ಮನೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ಹೆಂಗ್ ಆಗಬಾರ್ದು. ಕೊನೆ ಪಕ್ಷ ನನ್ನ ಮುಖ ನೋಡೋ ಅವಕಾಶ ಮಾಡ್ಕೊಡ್ಬಾರ್ದ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವರು ನನ್ನ ತಂದೆ ತಾಯಿ ಕೊಡಬಾರ್ದ ಅನ್ನೋ ಒಂದು ಕಾರಣದಿಂದ ದೇವ್ರಲ್ಲಿ ಒಂದೇ ಒಂದು ಬೇಡಿಕೆ ಇಟ್ಟೆ, ದೇವ್ರೆ ನಾನ್ ಸಾಯ್ತೀನಿ ಗೊತ್ತು, ನನ್ನ ಮುಖ ಸರಿಯಾಗಿರ್ಲಿ, ತಂದೆ ತಾಯಿ ಒಂದ್ಸಲ ಮುಖ ನೋಡೋ ಅವಕಾಶ ಮಾಡ್ಕೊಡು ಅಂತ. ಆ ಬಂಡೆಗಲ್ಲು ಮತ್ತೆ ಬಂಕರ್ ಎಡ್ಜ್ ಅಲ್ಲಿ ಒಂದು ಸಣ್ಣ ಗ್ಯಾಪ್ ಇರುತ್ತೆ, ಅದ್ರಲ್ಲಿ ಜಿಗಿತೀನಿ. ಜಿಗಿದ ತಕ್ಷಣ ಆ ಬಂಡೆಗಳ ಹಿಂದೆ ಸಣ್ಣ ಗ್ಯಾಪ್ ಇರೋದ್ರಿಂದ ಮೇಲಿನ ಭಾಗ ಬಂಡೆಗಳ ಹಿಂದೆ ಹೋಯ್ತು, ಕಾಲ್ಗಳು ಹೊರಗಡೆ ಹೋಗ್ತದೆ. ಅಂಡ್ ದ ಗ್ರೆನೇಡ್ ಟೇಕ್ಸ್ ಆಫ್, ಗ್ರೆನೇಡ್ ಬ್ಲಾಸ್ಟ್ ಆಗುತ್ತೆ. ನಿಮ್ಗೆ ಏನಾದ್ರೂ ಒಂದು ನೋವು ಆದ್ರೆ, ಏನೋ ಬಿಸಿ ಪಾತ್ರೆ ಮುಟ್ತೀರಾ ಇಲ್ಲ ಬೀಳ್ತೀರಾ, ಅವಾಗ ಇಮಿಡಿಯೇಟ್ಲಿ ನಿಮ್ಗೆ ಬ್ರೈನಿಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಪೆಟ್ಟು ಬಿದ್ದಿದೆ ಅಂತ. ನೀವು ಇಮಿಡಿಯೇಟ್ಲಿ ಕೈನ ತಕೊಂತಿರಲ್ಲ, ಎದ್ದೇನು ಕಾಲಿಗೆ ಏನಾದ್ರು ಪೆಟ್ಟಾಗಿದ್ರೆ ಯಾವ್ದು ಸರಿ ಮಾಡ್ಕೊಂತೀರ. ಬಟ್ ಗ್ರೆನೇಡ್ ಸಿಡಿದಾಗ ನಿಮ್ಗೆ ಏನು ಗೊತ್ತಾಗಲ್ಲ, ನನಗೆ ನೋವಾಗಿದೆ, ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಏನು ಗೊತ್ತಾಗ್ತಾ ಇಲ್ಲ. ಒಂದು 15 ಸೆಕೆಂಡ್ ನಾನು ಕಿವಿಯಲ್ಲಿ ಗುಳ್ಗುಟ್ಟ ಸೌಂಡ್ ಬರ್ತಾ ಇದೆ. ನಾನು ಇದ್ದಂತ ಬಂಕರ್ ಬಿದ್ದು ಹೋಗ್ಬಿಟ್ಟಿದೆ, ಕೊಲಾಪ್ಸ್ ಆಗಿದೆ, ಅಲ್ಲಿ ಫುಲ್ ಡಸ್ಟ್ ಆಗ್ಬಿಟ್ಟಿದೆ. ಸ್ಮೆಲ್ ಆಫ್ ಕಾರ್ಡೈಟ್ ಅಂತೀವಲ್ಲ, ಸ್ಮೆಲ್ ಆಫ್ ಬರ್ನ್ಡ್ ಫ್ಲೆಶ್ ಅಂತೀವಲ್ಲ, ಅದೆಲ್ಲ ಒಂಥರ ಸ್ಮೆಲ್ ಬಂದಂಗೆ ಆಗ್ತಾ ಇದೆ. ಒಂದು 15 ಸೆಕೆಂಡ್ ನಂತರ ನನಗೆಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ, ನಮ್ಮ ಶತ್ರುಗಳು ಓಡ್ ಬರ್ತಾ ಇದಾರೆ ಅಂತ. ಅವ್ರು ಕೌಂಟರ್ ಅಟ್ಯಾಕ್ ಮಾಡ್ತಾ ಇದಾರೆ, ಅಂದ್ರೆ ಗ್ರೆನೇಡ್ ಎಸ್ತಿದ್ದಾರೆ, ಗ್ರೆನೇಡ್ ಸಿಡಿದಿದೆ, ಇವಾಗ ಒಳ್ಳೆ ಸಮಯ ಅಟ್ಯಾಕ್ ಮಾಡಕ್ಕೆ ಅಂತ ಅವ್ರು ಓಡ್ ಬರ್ತಾ ಇದಾರೆ ಅಟ್ಯಾಕ್ ಮಾಡಕ್ಕೆ ಅಂತ. 15 ಸೆಕೆಂಡ್ ನಂತರ ನಾನು ಫಸ್ಟ್ ಏನು ನೋಡ್ತೀನಿ ಅಂದ್ರೆ, ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಓಡ್ ಬರ್ತಾ ಇದ್ದಾರೆ. ಫೈರ್ ಮಾಡ್ತಾ ಮಾಡ್ತಾ ನಾನು ಬಂಕರ್ ಎದುರಿಗೆ ಬಂದು ನಿಂತ್ಕೊಂತಾರೆ. ಅವ್ರು ಮೊದಲನೇ ಮಾತು ಹೇಳಿದ್ ನನಗೆ ಇನ್ನೂ ನೆನಪಿದೆ. ನನ್ನ ಫುಲ್ ಹೆಸರು ನವೀನ್ ಅಣಬೇರು ನಗಪ್ಪ ಅಂತ. ಅಣ್ಣ ಬೇರೋದು ನನ್ನ ಯೂನಿಟ್ ಅಲ್ಲಿ ನನಗೆ ಅಣ್ಣ ಅಂತ ಕರಿತಾ ಇದ್ರು. ಆ ವ್ಯಕ್ತಿ ಬಂದು ಎದುರು ನಿಂತ್ಕೊಂಡಿದ್ರೆ, ಫೈರಿಂಗ್ ಮಾಡೋದನ್ನ ನಾನು ಹಿಂದಿಸಿದ್ರೆ, ಅಣ್ಣ ನೀನ್ ಹೆದರ್ಬೇಡ, ನಾನು ಅಣ್ಣ ತು ಡರ್ನೇ ಹಾಗೆ, ನೀನ್ ಹೆದರ್ಬೇಡ, ನಾನು ಬಂದಿದ್ದೀನಿ ಅಂತಾರೆ. ಕಣ್ಣು ಬಿಟ್ಟು ನೋಡಿದ್ರೆ ಕ್ಯಾಪ್ಟನ್ ವಿಕ್ರಮ್ ಹತ್ರ ಎದುರಿಗೆ ನಿಂತ್ಕೊಂಡಿದ್ದಾರೆ. ಅವಾಗ ಅವಾಗ ಅರಿವಾಯ್ತು ನಾನು ಬದುಕಿದ್ದೀನಿ ಅಂತ. ನಾನು ಅನ್ಕೊಂಡೆ ಅವಾಗ, ನವೀನ್ ನೀನ್ ಇಲ್ಲಿವರೆಗೂ ಸತ್ತಿಲ್ಲ ಅಂದ್ರೆ ಇನ್ಮೇಲೂ ಕೂಡ ಸಾಯಲ್ಲ ಅಂತ. ಎಡಗಡೆ ನಂದ AK-47 ಬಿದ್ದಿತ್ತು, ಎತ್ಕೊಂಡೆ ಫೈರ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಕ್ಯಾಪ್ಟನ್ ವಿಕ್ರಮ್ ಹತ್ರ ಅವರು ಫೈರ್ ಮಾಡಿದ್ರು. ಕೆಳಗಡೆ ಇದ್ದಂತ ನನ್ನ ಜವಾನ್ಸ್ಗೂ ಇದು ನವೀನ್ ಸಾಬಿಗೆ ಪೆಟ್ಟು ಬಿದ್ದಿದಂತ, ಅವರು ಫೈರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹೇಗೋ ಮಾಡಿ ಆ ಕೌಂಟರ್ ಅಟ್ಯಾಕ್ ಅನ್ನ ತಡಿತೀವಿ. ತಡೆದ ನಂತರ ನಾನು 2 ಕಾಲಿಗೆ ಪೆಟ್ಟು ಬಿದ್ದಿದೆ, ಎದ್ದಳಕ್ಕಾಗಲ್ಲ. ಕ್ಯಾಪ್ಟನ್ ವಿಕ್ರಮ್ ಹತ್ರ ನನ್ನ ಕೈ ಹಿಡಿದು ಎಳಿತಾರೆ. ಕೈ ಹಿಡಿದು ಎಳ್ಕೊಂಡು ಸುಮಾರು ಒಂದು 10-15 ಮೀಟರ್ ಕೆಳಗಡೆ ಕರ್ಕೊಂಡೋಗಿ, ನೀ ಕೆಳಗಡೆ ಟ್ರೀಟ್ಮೆಂಟ್ ತಗೋ, ನಾನು ಯುದ್ಧವನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಅಲ್ಲಿಂದ ನಾನು ತವಳಕ್ ಸ್ಟಾರ್ಟ್ ಮಾಡ್ತೀನಿ, ಅವ್ರು ಮುಂದೆ ಹೋಗ್ತಾರೆ. ನನ್ಗೆ 2 ಕಾಲಿಗೆ ಪೆಟ್ಟು ಬಿದ್ದಿದೆ, ಎದ್ದಳಕ್ ಆಗ್ತಾ ಇಲ್ಲ. ನೀವು ಎಷ್ಟು ಜನ ಇದ್ರ ಶೇರ್ಷಾ ಅಂತ ಮೂವಿ ಬಂದಿದ್ದು ನೋಡಿದಿರ? ಫ್ಯೂ ಪೀಪಲ್ ಹ್ಯಾವ್ ಸೀನ್ ದ ಮೂವಿ. ಶೇರ್ಷಾ ಮೂವಿದಲ್ಲಿ ಈ ಸೀನ್ ಅನ್ನ ತೋರಿಸಿದರೆ, ನನಗೆ ಹೆಂಗ್ ಪೆಟ್ಟು ಬೀಳುತ್ತೆ, ಅವ್ರು ನನ್ನ ಹೇಗೆ ರೆಸ್ಕ್ಯೂ ಮಾಡ್ತಾರೆ ಅಂತ. ಅಲ್ಲಿಂದ ಅವ್ರು ನನಗೆ ಆ ಮೂವಿದಲ್ಲಿ ತೋರಿಸಿದ್ದಾರೆ ಅದ ಒಂದು ಸೀನನ್ನ. ನನಗೆ ಹೇಗೆ ಪೆಟ್ಟು ಬಿತ್ತು ಅನ್ನೋದನ್ನೆಲ್ಲ ಕ್ಲಿಯರ್ ಆಗಿ ತೋರಿಸಿದ್ರೆ, ಅದರಲ್ಲಿ ಅವ್ರು ನೀನ್ ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ತಗೊಂತಿದ್ದಾರೆ. ನಾನ್ ಹೇಳ್ತಾ ಇದ್ದೀನಿ, ಸರ್ ನಿಚೆ ಮತ್ ಬೀಜು, ನನ್ನ ಕೆಳಗೆ ಕಳಿಸ್ಬಿಡ್ರಿ, ನಾನು ಯುದ್ಧ ಮಾಡ್ಬೇಕಂತ ಇದ್ದೀನಿ. 2 ಕಾಲಿಗೆ ಪೆಟ್ಟು ಬಿದ್ದಿದೆ, ಎದ್ದಳಕ್ಕೆ ಆಗಲ್ಲ. ಬಟ್ ಆದ್ರೂ ಕೂಡ ನನಗೆ ಅಲ್ಲಿಂದ ವಾಪಸ್ ಬರಕ್ಕೆ ಎದಕ್ಕೆ ಇಷ್ಟ ಇರಲಿಲ್ಲ ಅಂದ್ರೆ, ನಾನು ನನ್ನ ಜವಾನ್ಸ್ಗೆ ಮಾತು ಕೊಟ್ಟಿದ್ದೆ, ಎಲ್ಲಿವರೆಗೂ ಭಾರತದ ಬಾವುಟವನ್ನ .4875 ವರೆಗೂ ಹಾರಿಸಲ್ವೋ ಅಲ್ಲಿವರೆಗೂ ನಾನು ವಾಪಸ್ ಬರಲ್ಲ ಅಂತ. ಆ ಒಂದು ಕಾರಣದಿಂದ ನನಗೆ ಬರಕ್ ಇಷ್ಟ ಇರಲಿಲ್ಲ.
ಬಟ್ ಅವರು ನನ್ನ ಸೀನಿಯರ್ ಆಗಿರೋದ್ರಿಂದ ಅವರು ಇಲ್ಲ ನೀನ್ ಕೆಳಗಡೆ ಟ್ರೀಟ್ಮೆಂಟ್ ತಗೊಳ್ಳೇಬೇಕು, ಇಲ್ಲ ನೀನ್ ರಕ್ತ ಸೂರಿಲ್ಲೇ ಸತ್ತು ಹೋಗ್ತೀಯಾ ಅಂತ ಹೇಳ್ತಾರೆ. ಅಲ್ಲಿಂದ ನಾನು ತವಳಕ್ ಸ್ಟಾರ್ಟ್ ಮಾಡ್ತೀನಿ. ಇಮ್ಯಾಜಿನ್ ಮಾಡಿ 150 ಮೀಟರ್ ತಗೊಳ್ಕೊಂತ ಬರ್ತೀನಿ, ಯಾಕಂದ್ರೆ ಆ ಒಂದು ಸ್ಟ್ರೆಚ್ ಎಕ್ಸ್ಪೋಸ್ ಆಗಿರುತ್ತೆ, ಯಾರು ಬಂದು ನನ್ನ ರೆಸ್ಕ್ಯೂ ಮಾಡಕ್ಕಾಗಲ್ಲ. ತವಳ್ತಾ ಬಂದೆ, ಒಂದು ಬಂಡೆಗಳ ಹಿಂದೆ ಕುತ್ಕೊಂಡು ಹಿಂತಿರುಗಿ ನೋಡಿದ್ರೆ ನಾನು ಎಲ್ಲೆಲ್ಲಿ ಕಾಲುಗಳನ್ನ ಎಳ್ಕೊಂಡು ತವಳ್ತಾ ಬಂದಿದ್ದೀನೋ ಅಲ್ಲೆಲ್ಲಿ ರಕ್ತದ ಕಲೆಗಳು ಕಾಣ್ತಾ ಇದೆ. ನಾನು ಕಾಲು ಎಳೆದಿದ್ದ ರಕ್ತದ ಕಲೆಗಳು ಕಾಣ್ತಾ ಇದೆ. ಬಲಗಾಲ ಫುಲ್ ಜೋತಾಡ್ತಾ ಇದೆ. ನನ್ನ ಕಾಲು ಏನಾಗಿದೆ ಅಂತ ನೋಡ್ಕೊಳ, ದಪ್ಪ ಶೂಸ್ ಹಾಕೊಂಡಿರ್ತೀವಿ, ಕಾಲು ಏನಾಗಿದೆ ಅಂತ ನೋಡ್ಕೊಳೋಣ ಅಂತಂದ್ರೆ ಎಡಗಡೆ ಶೂಸ್ ತೆಗೆದ್ರೆ ಬಲಗಡೆ ಶೂ ತೆಗಿತೀನಿ, ಆ ಬಲಗಡೆ ಶೂದಲ್ಲಿ ಏನೂ ಉಳಿದೇ ಇಲ್ಲ. ಬಲಗಡೆ ಕಾಲ್ ಫುಲ್ ಜೋತಾಡ್ತಾ ಇದೆ. ಅದನ್ನ ಹಿಂಗ್ ಯಾರಾದ್ರೂ ಎಳ್ತಿದ್ರೆ ಟೈಮ್ ಆಗ್ತಾ ಇದೆ ಅನ್ಸುತ್ತೆ, ಕೊನೆ ಹಂತದಲ್ಲಿದ್ದೀವಿ, ಜಲ್ದಿ ಮುಗಿಸ್ತೀನಿ. ಬಲಗಡೆ ಕಾಲ್ ಫುಲ್ ಜೋತಾಡ್ತಾ ಇದೆ. ಒಬ್ಬ ಜವಾನ್ ಅವಾಗ ಬರ್ತಾನೆ, ನನ್ನನ್ನು ಹೊತ್ಕೊಂಡು ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗೆ ಓಡ್ತಾ ಇದ್ದಾನೆ. ಪಾಕಿಸ್ತಾನದವ್ರು ಫೈರ್ ಮಾಡೋದು ಬುಲೆಟ್ಗಳು ಹೋಗೋದು ಕಾಣಿಸ್ತಾ ಇದೆ, ನಂಗೆ ಸಿಡಿಯೋದು ಕಾಣಿಸ್ತಾ ಇದೆ. ನಿಮಗೆ ಅವಾಗ ಏನು ಸಾಧ್ಯ ಅಂತ ಗೊತ್ತಾಗಲ್ಲ. ಹೆಗಲ ಮೇಲೆ ಹೊತ್ಕೊಂಡು ಓಡ್ತಾ ಇದ್ದಾನೆ, ಅವನು ಬೀಳ್ತಾನೆ, ಎತ್ತಳ್ತಾನೆ. ನಾನು ಆ ಸಮಯದಲ್ಲಿ ಹಿಂತಿರುಗಿ ನೋಡ್ತಾ ಇದ್ದೀನಿ, ನನ್ನ ಕಾಲ್ ಜೋತಾಡ್ತಿದ್ದು ಏನಾದ್ರು ಕೆಳಗಡೆ ಬಿದ್ದು ಬಿಟ್ರೆ ಅದನ್ನ ತಗೊಂಡು ಹೋಗೋಣ, ಕೆಳಗಡೆ ಹೋಗಿ ಡಾಕ್ಟರ್ ಕೊಟ್ಟು ಹೊಲಿಯಪ್ಪ ಅಂತ ಹೇಳೋಣ. ಆ ಒಂದು ಸಂದರ್ಭದಲ್ಲಿ ಇದ್ದೆ ನಾನು. ಎಷ್ಟೋ ದೂರ ಕರ್ಕೊಂಡ್ಬಂದ, ಅಲ್ಲಿಂದ ನನ್ನ ಸ್ಟ್ರೆಚರ್ ಮೇಲೆ ಹಾಕ್ತಾರೆ, ಸ್ಟ್ರೆಚರ್ ಮೇಲೆ ಹಾಕಿ ಕರ್ಕೊಂಡ್ ಬರ್ತಾರೆ. ಇಮ್ಯಾಜಿನ್ ಮಾಡಿ ಎಷ್ಟು ನೋವು ಆಗಿರ್ಬೋದು ಅಂತ. ಬೆಳಗಿನ ಜಾವ ಒಪ್ಪೆಟ್ಟು ಬಿದ್ದಿತ್ತು, ಕೆಳಗಡೆ ಕರ್ಕೊಂಡ್ ಬಂದಾಗ ರಾತ್ರಿ ಹೋಗ್ಬಿಟ್ಟಿತ್ತು. ಸಾಕಷ್ಟು ರಕ್ತ ಸೂರಿದೆ, ಬ್ಲಡ್ ಲಾಸ್ ಆಗಿದೆ, ಇನ್ಫೆಕ್ಷನ್ ಆಗಿದೆ. ನನ್ನನ್ನ ಕೆಳಗಡೆ ಬಂದಾಗ ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾರೆ. ಬೆಳಗ್ಗೆ ಆದ ತಕ್ಷಣ ನಿನ್ನ ಹೆಲಿಕಾಪ್ಟರ್ ಅಲ್ಲಿ ಶ್ರೀನಗರಕ್ಕೆ ಕಳಿಸ್ತೀವಿ ಅಂತ ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾರೆ. ಮಲಗಿಸಿದಾಗ ನನಗೆ ಮೇಲೆ ನಡೀತಾ ಇದೆ ಗೊತ್ತಿಲ್ಲ. ಬೆಳಗಿನ ಜಾವ ಆಗುತ್ತೆ, ಹೆಲಿಕಾಪ್ಟರ್ ಬಂದಿದೆ, ನನ್ನ ಹೆಲಿಕಾಪ್ಟರ್ ಕರ್ಕೊಂಡೋಗಿ ಮಲಗಿಸ್ತಾರೆ. ನನ್ನ ಜೊತೆ ನರ್ಸಿಂಗ್ ಅಸಿಸ್ಟೆಂಟ್ ಇದ್ದಾರೆ. ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ, ಸ್ವಲ್ಪ ಮುಂದೆ ಹೋಗುತ್ತೆ. ಅವಾಗ ನರ್ಸಿಂಗ್ ಅಸಿಸ್ಟೆಂಟ್ ಎದ್ದಳಿಸಿ ಹೇಳ್ತಾರೆ, ಸಾಬ್ ಡಾಕ್ಟರ್ ನೀವು ಹುಟ್ಟೆ ಮನ ಹಾಕಿ, ಅವ ಡಾಕ್ಟರ್ ಎದ್ದಳಬೇಡ ಅಂತ ಹೇಳಿದರೆ. ಬಟ್ ಅಲ್ಲಿ ನೋಡಿ 0.4875 ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ. ಎಷ್ಟು ಖುಷಿ ಆಯ್ತು ನನಗೆ ಅವಾಗ ಅಂತಂದ್ರೆ, ಅವಾಗ ನಾನು ಅನ್ಕೊಂಡೆ, ನವೀನ್ ನೀನ್ ಸಾಯ್ತೀವೋ ಬದುಕ್ತೀವೋ ಗೊತ್ತಿಲ್ಲ, ಮಿಷನ್ ಹ್ಯಾಸ್ ಬಿನ್ ಅಕಾಂಪ್ಲಿಷ್ಡ್. ನಿನ್ಗೇನು ಭಾರತೀಯ ಸೇನೆ ಟಾಸ್ಕ್ ಅನ್ನ ಕೊಟ್ಟಿತ್ತು ಅದು ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಅಂತ ಎದ್ದು ಕುತ್ಕೊಂಡು ಸಲ್ಯೂಟ್ ಮಾಡಿದೆ. ನಾನು ಅನ್ಕೊಂತ ಇದ್ದೆ, ನೀನ್ ಸತ್ರು ಕೂಡ ಯಾವಾಗ ಕಾರ್ಗಿಲ್ ಯುದ್ಧದ ಬಗ್ಗೆ ಮಾತಾಡ್ತಾರೋ, ಯಾವಾಗ 4875 ಬಗ್ಗೆ ಮಾತಾಡ್ತಾರೋ ಅವಾಗ ನೀನ್ ನೆನ್ಸ್ಕೊಂತಾರೆ ಅಂತಂದು ಕುತ್ಕೊಂಡು ಸಲ್ಯೂಟ್ ಮಾಡಿ ಇನ್ನೇನು ಮಲಗ್ತಾ ಇದ್ದೆ. ಅವಾಗ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತೊಂದು ಮಾತನ್ನ ಹೇಳ್ತಾರೆ, ಸಾಬಿಸ್ಕಿಲ್ ಎಮ್ನಿ ಕಿಮ್ಮತ್ ಚುಕಾಯಿ, ಇದಕ್ಕೊಂದು ದೊಡ್ಡ ತ್ಯಾಗ ಬಲಿದಾನ ಮಾಡಬೇಕಾಗಿ ಬಂತು. ನಾನು ನರ್ಸಿಂಗ್ ಅಸಿಸ್ಟೆಂಟ್ ಕೇಳ್ತೀನಿ, ನಾವೇನ್ ತ್ಯಾಗ ಮಾಡ್ಬೇಕಾಗಿ ಬಂತು? ಸಾಬ್ ಕ್ಯಾಪ್ಟನ್ ವಿಕ್ರಮ್ ಹತ್ರ ನಹಿ ರಹೆ. ಆ ಮಾತನ್ನ ಕೇಳಿದಾಗ ಇಷ್ಟು ಒಂದು ಸೆಮಿ ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇದ್ದೆ, ಅನ್ಕಾನ್ಶಿಯಸ್ ಆಗಿ ಬಿದ್ದೆ. ನೆಕ್ಸ್ಟ್ ನನಗೆ ಶ್ರೀನಗರ್ ಲೆಕ್ಚರ್, 2 ದಿನ ಅಲ್ಲಿ ಟ್ರೀಟ್ಮೆಂಟ್, ಅಲ್ಲಿಂದ ಡೆಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. 21 ತಿಂಗಳು ಹಾಸ್ಪಿಟಲ್ ಇರ್ತೀನಿ, 8 ಮೇಜರ್ ಸರ್ಜರಿ ಆಗುತ್ತೆ. ಅಲ್ಲಿಂದ ನನ್ನನ್ನ ಸರ್ಜರಿ ಆಗಿ ನನ್ನ ಕಾಲುಗಳು ಸರಿ ಹೋಗಲ್ಲ ಅನ್ನೋ ಸಂದರ್ಭದಲ್ಲಿ ನನ್ನ ಮೆಡಿಕಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ. ಅಂದ್ರೆ ಆರ್ಮಿನ ಬಿಟ್ಟು ಬರಬೇಕಾಗತ್ತೆ ನಾನು. ನನಗೆ ಸಾಕಷ್ಟು ಜನ ಕೇಳ್ತಾರೆ, ನಿಮ್ದು ಎಷ್ಟು ದುರಾದೃಷ್ಟ, ನೀವು 1 ವರ್ಷ ಟ್ರೈನಿಂಗ್ ಮಾಡ್ತೀರಾ, 6 ತಿಂಗಳು ಸರ್ವಿಸ್ ಮಾಡ್ತೀರಾ, 21 ತಿಂಗಳು ಹಾಸ್ಪಿಟಲ್ ಇರ್ತೀರಾ, ಜೀವನ ಪರ್ಯಂತ ಕೊಂಡ್ಕೊಂಡು ಓಡಾಡ್ತೀರಾ, ಎಷ್ಟು ದುರಾದೃಷ್ಟ ಅಂತ. ನಾನು ಯಾವತ್ತೂ ದುರಾದೃಷ್ಟವಂತ ಅನ್ಕೊಂಡಿಲ್ಲ, ಎಲ್ಲಕ್ಕಿಂತ ಅದೃಷ್ಟವಂತ ನಾನು. ದೇವರನ್ನ ಸೆಲೆಕ್ಟ್ ಮಾಡಿ, ಬಹುಶಃ ಸೆಲೆಕ್ಟೆಡ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಕಲಿಸಿದ್ರಂತ. ಒಂದು ವೇಳೆ ಕೊನೆಯದಾಗಿ ನಿಮ್ಮಲ್ಲಿ ಒಂದೇ ಒಂದು ಮಾತನ್ನ ಹೇಳ್ತೀನಿ. ಕಾರ್ಗಿಲ್ ಯುದ್ಧದಲ್ಲಿ 527 ಜನ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ. 527. ಈ ಮಾತನ್ನ ನೆನ್ಪಿಟ್ಕೊಳ್ಳಿ, 527 ಜನ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು. 1300ಕ್ಕೂ ಹೆಚ್ಚು ಜನಕ್ಕೆ ಪೆಟ್ಟು ಬಿತ್ತು. ಫಾರ್ ಹೂಮ್ ಲೈಫ್ ಹ್ಯಾಸ್ ನೆವರ್ ಬೀನ್ ದ ಸೇಮ್ ಅಗೇನ್. ನಾವು ಏನು ಮಾಡ್ಬೋದು? ದೇ ಡಿಡ್ ಇಟ್ ಫಾರ್ ಯು ಅಂಡ್ ಮೀ. ದೇ ಡೈಡ್ ಯಂಗ್, ವಿ ಓ ಇಟ್ ಟು ದೆಮ್. ನಾವು ಏನು ಮಾಡ್ಬೋದು ಅಂತಂದ್ರೆ, ಈ ಸಂಸ್ಥೆ ಹೆಸರಿದ್ದಾಗೆ ಆದರ್ಶ ನಾಗರಿಕ ಫೌಂಡೇಶನ್ ಅಂತಂದು ಏನ್ ಹೆಸರಿಟ್ಕೊಂಡಿದಾರಲ್ಲ, ನೀವೊಬ್ಬ ಆದರ್ಶ ನಾಗರಿಕ ಆದ್ರೆ ಅವರಿಗೆ ಅದಕ್ಕಿಂತ ಒಂದು ದೊಡ್ಡ ಸನ್ಮಾನ ಏನೂ ಅಲ್ಲ. ಇವತ್ತು ನನಗೇನಿಲ್ಲ ಸನ್ಮಾನ ಮಾಡಿದ್ರೆ ನನಗೇನು ಚಪ್ಪಾಳೆ ತಟ್ತಿರಲಿಲ್ಲ. ಈ ಸನ್ಮಾನ ಯಾರಿಗಾದ್ರೂ ಸಲ್ಲಬೇಕಾಗಿದ್ರೆ ಆ 527 ಜನ ಮತ್ತು ಕುಟುಂಬ ವರ್ಗದವರು ಇದ್ರು, ಅವ್ರಿಗೆ ಸಲ್ಲಬೇಕಾಗಿತ್ತು. 1300 ಹೆಚ್ಚು ಜನಕ್ಕೆ ಪೆಟ್ಟು ಬಿತ್ತಲ್ಲ, ಅವ್ರಿಗೆ ಸಲ್ಲಬೇಕಾಗಿತ್ತು. ಕೊನೆ ಮಾತು, ಯಾವಾಗ ಈ ದೇಶದ ಮೇಲೆ ಸಂಕಟ ಬರುತ್ತೋ, ಯಾವಾಗ ಈ ದೇಶದ ಮೇಲೆ ಯುದ್ಧದ ಪರಿಸ್ಥಿತಿ ಬರುತ್ತೋ, ಅವಾಗ ಈ ದೇಶದ ಸೈನಿಕ ಎದ್ದು ನಿಂತ್ಕೊಂತಾನೆ, ತನ್ನ ಪ್ರಾಣವನ್ನು ಕೂಡ ಹಿಂಜರಿಯಲ್ಲ.
ಅವ್ರು ಏನನ್ನು ವಾಪಸ್ ಬಿಡಲ್ಲ. ನನಗೆ ದುಡ್ಡು ಬೇಕು, ಐಶ್ವರ್ಯ ಬೇಕು, ನನಗೆ ಲ್ಯಾಂಡ್ ಬೇಕು, ನನಗೆ ಮನೆ ಬೇಕು ಅಂತ ಏನು ಕೇಳಲ್ಲ. ಬಟ್ ನಾನೊಬ್ಬ ಮಾಜಿ ಸೈನಿಕನಾಗಿ ನಿಮ್ಮಲ್ಲಿ ಒಂದು ಸಣ್ಣ ಬೇಡಿಕೆಯನ್ನ ಇಡ್ತೀನಿ. ಎಷ್ಟೋ ಜನ ಹಿರಿಯರಿದ್ದೀರಾ ಅಲ್ಲಿ, ನೀವು ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀರಾ, ಪೂಜೆ ಮಾಡಿದಾಗ ದೇವ್ರನ್ನ ಕೇಳ್ಕೊಂತೀರಾ, ದೇವ್ರೆ ನನ್ನನ್ನು ಚೆನ್ನಾಗಿಟ್ರು, ನನ್ನ ಕುಟುಂಬ ವರ್ಗದವ್ರನ್ನ ಚೆನ್ನಾಗಿಟ್ರು, ಆರೋಗ್ಯ ಐಶ್ವರ್ಯ ಕೊಡು ಅಂತ ಕೇಳ್ತಿರಲ್ಲ. ಅದ್ರ ಜೊತೆಗೆ ಒಂದು ಸಾಲನ್ನ ಜೋಡಿಸ್ಕೋಬೋದಲ್ಲ. ಈ ದೇಶದ ಸೈನಿಕ ಗಡಿಯಲ್ಲಿ ತುಂಬಾ ಕಷ್ಟ ಪಡ್ತಾನೆ, ಅವನಿಗೂ ಕೂಡ ಒಂದಿಷ್ಟು ಸಮಾಧಾನ ಕೊಡ್ಬೋದಂತ ಕೇಳ್ತೀರ ಅನ್ನೋ ಒಂದು ಭರವಸೆಯಿಂದ ನಾನು ಹೇಳಿದಾಗೆ ನನ್ನೊಬ್ಬ ಸಾಮಾನ್ಯ ಸೈನಿಕನ್ನ ಇಲ್ಲಿ ಕರೆದು ಪಾದಪೂಜೆ ಮಾಡಿ ಸನ್ಮಾನ ಮಾಡಿದ್ದಕ್ಕೆ, ಇಷ್ಟೊತ್ತಿಂದ ಕೂತ್ಕೊಂಡು ನನ್ನ ಮಾತುಗಳನ್ನ ಕೇಳಿಸ್ಕೊಂಡಿದ್ದಕ್ಕೆ ಆದರ್ಶ ನಾಗರಿಕ ಫೌಂಡೇಶನ್ ಅವರಿಗೂ ಹಾಗೂ ಇಲ್ಲಿ ನೆರೆದು ಬಂದಂತ ಎಲ್ಲ ಜನರಿಗೂ ಕ್ಯಾಪ್ಟನ್ ನವೀನ್ ನಾಗಪ್ಪ ಮಾಡುವ ವಂದನೆಗಳು. ಜೈ ಹಿಂದ್. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಸಭಿಕರರು ಎದ್ದು ನಿಂತು ಜೋರಾದ ಚಪ್ಪಾಳೆಯನ್ನು ಕೊಡಬೇಕಾಗಿ ವಿನಂತಿ. बोलो भारत माता की, बोलो भारत माता की, जय जवान, जय जवान.